ಯೋ ಗೈಸ್, ಇವತ್ತು ನಾನು ನಿಮಗಾಗಿ ಎಂತಹ ಮೂವಿಯನ್ನು ತಂದಿದ್ದೀನಿ ಗೊತ್ತಾ? ರೀಸೆಂಟ್ ಆಗಿ ಇತ್ತೀಚೆಗೆ ರಿಲೀಸ್ ಆಗಿದ್ದ ಒಂದು ಭಯಂಕರವಾದ ಫ್ಯಾಂಟಸಿ ತುಂಬಿರುವ ಮೂವಿಯನ್ನೇ ತಂದಿದ್ದೀನಿ. ಒಂದು ಮರ್ಮವಾದ ಕಾಡು ಇರ್ತಾ ಇದೆ. ಆ ಕಾಡು ಒಳಗಡೆ ನಾವು ಹೋದ್ರೆ ಆ ಕಾಡನ್ನೇ ಸುತ್ತ ಸುತ್ತ ಒಂದೇ ಜಾಗಕ್ಕೆ ರಿಟರ್ನ್ ಆಗ್ತಿರ್ತೀವಿ. ಯಾವುದೇ ಕಾರಣಕ್ಕೂ ಹೊರಗಡೆ ಬರೋಕೆನೆ ಆಗಲ್ಲ. ಸೊ ಹಾಗೇನೆ ಗೊತ್ತಿಲ್ಲದೆ ನಮ್ಮ ಹೀರೋಯಿನ್ ಆ ಕಾಡಿನ ಒಳಗಡೆ ಹೋಗಿ ಸಿಗಾಕುತ್ತಾಳೆ. ಸೊ ಆ ರೀತಿ ಸಿಗಾಕೊಂಡ ಮೇಲೆ ಆ ಕಾಡಿನ ಒಳಗಡೆ ತುಂಬಾನೇ ಫ್ಯಾಂಟಸಿ ಆದ ವಿಷಯಗಳು ನಡೀತಿರುತ್ತೆ. ಅವನ್ನೆಲ್ಲ ಅರ್ಥ ಮಾಡ್ಕೊತಿರ್ತಾಳೆ ಹೀರೋಯಿನ್. ಏನು ಅಂದ್ರೆ ಆ ಕಾಡಿನ ಮಧ್ಯದಲ್ಲಿ ಒಂದು ಬಂಕರ್ ಇರ್ತಾ ಇದೆ. ರಾತ್ರಿ ಆದ್ರೆ ಸಾಕು ನಮ್ಮ ಹೀರೋಯಿನ್ ಆ ಬಂಕರ್ ಒಳಗಡೆ ಹೋಗ್ಬಿಡ್ಬೇಕು. ಇಲ್ಲಾಂದ್ರೆ ಆ ಕಾಡಿನ ಒಳಗಡೆನೆ ಕ್ರಿಯೇಚರ್ ಏನ್ ಕರ್ಮಣ ಏನೋ ಗೊತ್ತಿಲ್ಲ, ರಾತ್ರಿ ಆದ ಮೇಲೆ ಹೊರಗಡೆ ಯಾರಾದ್ರೂ ತಿರ್ಗಾಡ್ತಾ ಇದ್ರೆ ಅವರನ್ನ ಕೊಂದಾಕ್ಬಿಡುತ್ತೆ. ಅದೇ ತರ ಬಂಕರ್ ಒಳಗಡೆ ಹೋದ ಮೇಲೆ ಕೂಡ ಮಿರರ್ ರೀತಿ ಇರುತ್ತೆ. ಅದ್ರ ಮುಂದೆ ನಿಂತು ಇವ್ರುಗಳು ನೋಡ್ತಾನೆ ಇರ್ಬೇಕು. ಆ ಹೊರಗಡೆ ಇರೋ ಕ್ರಿಯೇಚರ್ ಇವ್ರುಗಳನ್ನ ನೋಡ್ತಾನೆ ಇರೋ ರೀತಿ. ಹಾಗಿದ್ರೆ ಮಾತ್ರವೇ ಆ ಕ್ರಿಯೇಚರ್ ಇವ್ರುಗಳನ್ನ ಅಟ್ಯಾಕ್ ಮಾಡಲ್ಲ. ಹೀಗಿರ್ಬೇಕಾದ್ರೆ ಆ ರೀತಿಯ ಕಾಡಲ್ಲಿ ಸಿಗಾಕೊಂಡಿರುವ ನಮ್ಮ ಹೀರೋಯಿನ್ ಹೇಗೆ ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾಳೆ, ಹೊರಗಡೆ ಬರೋದಕ್ಕಾಗಿ ಏನೆಲ್ಲ ಟ್ರೈ ಮಾಡ್ತಾಳೆ, ಹೊರಗಡೆ ಬರೋದಕ್ಕಾದ ದಾರಿಯನ್ನ ಕಂಡುಹಿಡಿದ್ಲ. ಅದು ಮಾತ್ರ ಇಲ್ಲ, ಅಂತಹ ಕ್ರಿಯೇಚರ್ ಎಲ್ಲ ಏನು, ನಿಜವಾಗ್ಲೂ ಅವೆಲ್ಲ ಏನು ಅಂತ ಗೊತ್ತಾಗ್ಲಿಕ್ಕೆ ಬರ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ದೊಡ್ಡದಾಗಿ ಶಾಕ್ ಆಗುತ್ತೆ. ಸೊ ಇಂತಹದೊಂದು ಕಥೆಯನ್ನ ಭಯಂಕರವಾಗಿ ಸೂಪರ್ ಆಗಿ ಹೇಳಿರುವ ಮೂವಿನೇ 2024ರಲ್ಲಿ ಇವಾಗ ರೀಸೆಂಟ್ ಆಗಿ ರಿಲೀಸ್ ಆಗಿದ್ದ ದಿ ವಾಚರ್. ಸೊ ಡೈರೆಕ್ಟ್ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಜಾನ್ ಅನ್ನುವ ಒಬ್ಬ ವ್ಯಕ್ತಿ ಯಾವುದೋ ಒಂದು ಮರ್ಮ ಕಾಡಿನ ಒಳಗಡೆ ಸಿಗಾಕೋಬಿಟ್ಟಿದ್ದಾನೆ ಅನ್ಸುತ್ತೆ. ಆದ್ರಿಂದ ಆ ಕಾಡನ್ನ ಬಿಟ್ಟು ಹೊರಗಡೆ ಹೋಗ್ಬೇಕು ಅಂತ ಅಲ್ಲಿಗೂ ಇಲ್ಲಿಗೂ ಓಡಿ ಹೋಗ್ತಾನೆ. ಆದ್ರೆ ಯಾವುದೇ ಕಡೆ ಹೋದ್ರೂ ಒಂದು ದಾರಿ ಸಿಗ್ತಾ ಇಲ್ಲ. ಏನೇ ಅವನು ಸುತ್ತ ಸುತ್ತ ಹುಡುಕಿ ಬಂದ್ರು ಒಂದೇ ಜಾಗಕ್ಕೇನೆ ಮತ್ತೆ ಮತ್ತೆ ಬಂದು ನಿಲ್ತಾನೆ. ಯಾಕೆಂದ್ರೆ ಆ ಫಾರೆಸ್ಟ್ ರೌಂಡ್ ಶೇಪ್ ಅಲ್ಲಿ ಇರ್ತಾ ಇದೆ ಅನ್ಸುತ್ತೆ. ಏನು ಅಂತ ಅವನಿಗೂ ಅರ್ಥ ಆಗ್ತಾ ಇಲ್ಲ. ಹಾಗೆ ಮುಂದೆ ಬರ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಸೈನ್ ಬೋರ್ಡ್ ಇರುತ್ತೆ. ಅದರಲ್ಲಿ 108 ಅಂತ ಬರ್ದು ಪಾಯಿಂಟ್ ಆಫ್ ನೋ ರಿಟರ್ನ್ ಅಂತ ಬರ್ದಿರುತ್ತೆ. ಅದನ್ನ ನೋಡಿ ಇವನು ತುಂಬಾನೇ ಹೆದರ್ಕೋತಾನೆ. ಏನು ಜಾಗ ಇದು, ಇಲ್ಲಿಂದ ಹೇಗೆ ಹೋಗೋದು ಅಂತ ತುಂಬಾನೇ ಭಯ ಪಡ್ತಿರ್ತಾನೆ. ಅದು ಮಾತ್ರ ಇಲ್ಲ, ಸೈನ್ ಬೋರ್ಡ್ ಇದೆ ಅಲ್ವಾ, ಅದನ್ನ ಕೂಡ ಅನಿಮಲ್ಸ್ ಬೋನ್ಸ್ ಗಳನ್ನ ಯೂಸ್ ಮಾಡಿನೇ ರೆಡಿ ಮಾಡಿ ಮಡಗಿರ್ತಾರೆ. ಇವನ್ನೆಲ್ಲ ನೋಡಿ ತುಂಬಾನೇ ಹೆದರ್ಕೋತಾನೆ ಜಾನ್. ಕತ್ತಲೆ ಬೇರೆ ಆಗ್ಬಿಡುತ್ತೆ, ರಾತ್ರಿನೇ ಆಗೋಗುತ್ತೆ. ಆದ್ರೆ ಅವನಿಗೆ ಎಲ್ಲಿಗೆ ಹೋಗೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸರಿ ಓಕೆ, ನಾವು ಮರದ ಮೇಲೆ ಹತ್ತಿ ಕೂತ್ಕೊಳ್ಳೋಣ, ಆವಾಗ್ಲೇನೆ ನಮಗೆ ಕೆಳಗಡೆ ಯಾವುದೇ ರೀತಿಯ ಅಪಾಯನೂ ಆಗಲ್ಲ ಅಂತ ಯೋಚನೆ ಮಾಡಿ ಹಾಗೆ ನಿಧಾನಕ್ಕೆ ಮರದ ಮೇಲೆ ಹತ್ತೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಹುಡುಗನಿಗೆ ಲೆಗ್ಗು ಸ್ಲಿಪ್ ಆಗಿ ಮೇಲಿಂದ ದುಪ್ಪ ಅಂತ ಕೆಳಗಡೆ ಬಿದ್ದೋಗ್ತಾನೆ. ಸೊ ಮರದ ಮೇಲೆ ಏನನ್ನು ನೋಡಿ ಹೆದರ್ಕೊಂಡು ಕೆಳಗಡೆ ಬಿದ್ದೋಗಿದ್ದಾನೆ ಅನ್ಸುತ್ತೆ. ಅದೇ ಸಮಯದಲ್ಲಿ ಅವನನ್ನ ಸುತ್ತ ಏನೋ ಸದ್ದು ಕೇಳ್ತಿರುತ್ತೆ. ಏನದು ಸದ್ದು, ಯಾರೋದು ನನ್ನ ಪಕ್ಕಕ್ಕೆ ಬರ್ತಾ ಇರೋದು, ಯಾರಾಗಿದ್ರು ಸರಿ ನನ್ನ ಹತ್ರ ಬರಬೇಡಿ ನೀವು ಅಂತ ಮಾತಾಡ್ಕೊಂಡೆ ಅವನ ಹತ್ರ ಇರುವ ಬ್ಯಾಗ್ ಇಂದ ಒಂದು ಚಾಕುವನ್ನು ತಗೊಂಡು ಅವನ ಕೈಯಲ್ಲಿ ಹಿಡ್ಕೋತಾನೆ. ಯಾರೇ ಹತ್ರ ಬಂದ್ರು ಸರಿ ಅವರನ್ನ ಚುಚ್ಬಿಡ್ಬೇಕು ಅಂತ. ಆದ್ರೆ ಏನಾಗುತ್ತೆ ಅಂತಾನೆ ಗೊತ್ತಿಲ್ಲ, ಸಡನ್ ಆಗಿ ಒಂದು ಕ್ರಿಯೇಚರ್ ರೀತಿ ಬಂದು ಅವನನ್ನು ಹೊಡೆದು ಹಾಗೆ ಎಳ್ಕೊಂಡು ಹೋಗುತ್ತೆ. ಅವನು ಭಯಂಕರವಾಗಿ ಕಿರ್ಚ್ಕೊತಿರ್ತಾನೆ. ಕಟ್ ಮಾಡಿದ್ರೆ ಸ್ವಲ್ಪ ದಿನಗಳ ನಂತರ ಮೀನಾ ಅನ್ನೋ ಹುಡುಗಿಯನ್ನ ತೋರಿಸ್ತಾರೆ. ಈ ಹುಡುಗಿನೇ ಈ ಮೂವಿಯ ಹೀರೋಯಿನ್. ಮೀನಾ ಒಂದು ಅನಿಮಲ್ ಪೆಟ್ ಶಾಪ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಆವಾಗ ಹೀರೋಯಿನ್ ಅವರ ಬಾಸ್ ನಮ್ಮ ಹೀರೋಯಿನ್ ಅನ್ನು ಕರೆದು, ಇಲ್ಲಿ ನೋಡಮ್ಮ, ಈ ಗಿಣಿಯನ್ನ ಒಬ್ಬರು ಆರ್ಡರ್ ಮಾಡಿದ್ದಾರೆ. ಸೊ ಈ ಗಿಣಿಯನ್ನ ಸೇಫ್ ಆಗಿ ನಾವು ಅವರಿಗೆ ತಲುಪಿಸ್ಕೊಡ್ಬೇಕು, ಡೆಲಿವರಿಯನ್ನ ಮಾಡಿ ಕೊಡ್ಬೇಕು. ಸೊ ನಮ್ಮ ಹತ್ರ ಡೆಲಿವರಿ ಮಾಡೋದಕ್ಕೆ ಹುಡುಗರಿಲ್ಲ, ಆದ್ರಿಂದ ನೀನೇನೆ ಹೋಗಿ ಡೆಲಿವರಿಯನ್ನ ಮಾಡಿಬಿಟ್ ಬಾ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಸರಿ ಅಂತ ಗಿಣಿಯನ್ನ ತಗೊಂಡು ಡೆಲಿವರಿ ಮಾಡೋದಕ್ಕಾಗಿ ಹೊರಡುತ್ತಾಳೆ. ಅಂದ್ರೆ ಆ ಗಿಣಿಯನ್ನ ತಗೊಂಡು ಫಸ್ಟ್ ನಮ್ಮ ಹೀರೋಯಿನ್ ಅವಳ ಮನೆಗೆ ಹೋಗ್ತಾಳೆ. ಮನೆಗೆ ಬಂದಿದ್ದ ತಕ್ಷಣ ಆ ಗಿಣಿಯನ್ನೇ ನೋಡ್ಕೊಂಡು, ಏನು ನೀನು ಅಲೋನ್ ಆಗಿ ಇರ್ತಾ ಇದೀಯಾ, ನಾನು ನಿನ್ನ ರೀತಿನೇ ಒಬ್ಬೊಂಟಿಯಾಗಿ ಇರ್ತಾ ಇದ್ದೀನಿ. ನನ್ನ ತಾಯಿಯವರು ತೀರೋಗಿ 15 ವರ್ಷ ಆಗ್ತಾ ಇದೆ, ಆದ್ರೆ ನನ್ನ ಕೈಯಲ್ಲಿ ಇನ್ನವೇ ಅದರಿಂದ ಹೊರಗಡೆ ಬರೋಕೆ ಆಗ್ತಾ ಇಲ್ಲ ಅಂತ ನಮ್ಮ ಹೀರೋಯಿನ್ ಆ ಗಿಣಿ ಹತ್ರ ಅವಳ ಸ್ಯಾಡ್ ಸ್ಟೋರಿಯನ್ನೆಲ್ಲ ಶೇರ್ ಮಾಡ್ಕೊತಿರ್ತಾಳೆ. ನಂತರ ಸರಿ ನಾನು ಹೋಗಿ ಸ್ನಾನ ಮಾಡಿ ಬರ್ತೀನಿ ಅಂತ ಎದ್ದೇಳ್ತಾಳೆ. ಆವಾಗ ಆ ಗಿಣಿ ಕೂಡ ನಮ್ಮ ಹೀರೋಯಿನ್ ಅನ್ನ ಮಾತಾಡ್ಸುತ್ತೆ. ಅದಕ್ಕೆ ನಮ್ಮ ಹೀರೋಯಿನ್, ಪರವಾಗಿಲ್ವಲ್ಲ, ನಿನಗೆ ಬುದ್ಧಿವಂತಿಕೆ ಇದೆ ಅನ್ಸುತ್ತೆ, ಹೇಳೋದನ್ನೆಲ್ಲ ಅರ್ಥ ಮಾಡ್ಕೋತೀಯ ಅನ್ಸುತ್ತೆ ಅಂತ ಹೇಳಿ ಮಾತಾಡಿಬಿಟ್ಟು ನಮ್ಮ ಹೀರೋಯಿನ್ ಸ್ನಾನ ಮಾಡೋದಕ್ಕೆ ಬರ್ತಾಳೆ. ಅದೇ ತರ ಸ್ನಾನವನ್ನೆಲ್ಲ ಮುಗಿಸಿ ಮೇಕಪ್ ಎಲ್ಲ ಹಾಕಿ ತಲೆಗೆ ವಿಗ್ಗನ್ನ ಇಟ್ಟು ಒಂದು ಪಬ್ಬಿಗೆ ಹೋಗ್ತಾಳೆ. ಅಲ್ಲಿಗೆ ಹೋಗಿ ಎಣ್ಣೆ ಹೊಡಿತಿರ್ತಾಳೆ. ಆವಾಗ ಒಬ್ಬ ಸ್ಟ್ರೇಂಜರ್ ಅನ್ನ ಮೀಟ್ ಮಾಡ್ತಾಳೆ. ಹಾಗೆ ಅವನ ಜೊತೆ ಮಾತಾಡಿ ಪರಿಚಯವಾಗಿ ಅವತ್ತಿನ ರಾತ್ರಿ ಪೂರ್ತಿ ಕೊಳಿತಾಳೆ. ಇವಾಗ ನೆಕ್ಸ್ಟ್ ದಿನ ಆಗುತ್ತೆ. ಇವಾಗ ನಮ್ಮ ಹೀರೋಯಿನ್ ಆ ಗಿಣಿಯನ್ನ ಡೆಲಿವರಿ ಕೊಡ್ಬೇಕಲ್ವಾ, ಆದ್ರಿಂದ ಅವಳ ಕಾರನ್ನ ತಗೊಂಡು ಪಕ್ಕದ ಊರಿಗೆ ಹೊರಡ್ತಾಳೆ. ಸೊ ಆ ರೀತಿ ಹೋಗ್ತಿರ್ಬೇಕಾದ್ರೆ ಹಾಗೆ ಸಾಂಗ್ಸ್ ಅನ್ನ ಕೇಳಿಸ್ಕೊಂಡು ಗಿಣಿ ಜೊತೆ ಮಾತಾಡ್ಕೊಂಡು ಜಾಲಿಯಾಗಿ ಹೋಗ್ತಿರ್ತಾಳೆ. ಸೊ ಆ ಊರಿಗೆ ಹೋಗೋಕ್ಕೂ ಮುಂಚೆ ಒಂದು ಪೆಟ್ರೋಲ್ ಬಂಕ್ ಸಿಗುತ್ತೆ. ಆದ್ರಿಂದ ನಮ್ಮ ಹೀರೋಯಿನ್ ಸರಿ ಓಕೆ ನಮ್ಮ ಕಾರಿಗೆ ಪೆಟ್ರೋಲ್ ಅನ್ನ ಫುಲ್ ಮಾಡ್ಕೊಳ್ಳೋಣ ಅಂತ ಫ್ಯೂಯಲ್ ಅನ್ನ ಫಿಲ್ ಮಾಡ್ತಿರ್ಬೇಕಾದ್ರೆ ಆ ಸಮಯದಲ್ಲಿ ನಮ್ಮ ಹೀರೋಯಿನ್ಗೆ ಅವರ ಅಕ್ಕ ಒಂದು ವಾಯ್ಸ್ ಮೆಸೇಜ್ ಅನ್ನ ಕಳಿಸಿರ್ತಾರೆ. ಏನು ನೀನು ನಮ್ಮ ತಾಯಿಯವರ ಸ್ಮರಣೆ ದಿನಕ್ಕೆ ಕೂಡ ಬರ್ಲಿಲ್ಲ, ಎಲ್ಲಿದ್ಯಾ ನೀನು, ಏನನ್ನ ಮಾಡ್ತಾ ಇದೀಯಾ, ಈ ಮೆಸೇಜ್ ಗೆ ರಿಪ್ಲೈ ಅನ್ನ ಮಾಡು, ಈ ಮೆಸೇಜ್ ನ ನೋಡಿದ ತಕ್ಷಣ ಫೋನ್ ಕಾಲ್ ಅನ್ನ ಮಾಡು ಓಕೆ ಅಂತ ಹೇಳಿ ಮೆಸೇಜ್ ಅನ್ನ ಮಾಡಿರ್ತಾರೆ. ಆದ್ರೆ ಇವನ್ನೆಲ್ಲ ನೋಡಿದ್ರು ಕೂಡ ನಮ್ಮ ಹೀರೋಯಿನ್ ಅವರಿಗೆ ರಿಟರ್ನ್ ಕಾಲ್ ಬ್ಯಾಕ್ ಅನ್ನ ಮಾಡೋ ರೀತಿ ಕಾಣ್ತಿಲ್ಲ. ನಮ್ಮ ಹೀರೋಯಿನ್ಗೆ ಅವರ ಅಕ್ಕನ ಮೇಲೆ ಏನು ಕೋಪನೋ ಗೊತ್ತಿಲ್ಲ. ನಂತರ ನಮ್ಮ ಹೀರೋಯಿನ್ ಅವರ ಕಾರನ್ನ ತಗೊಂಡು ಹಾಗೆ ಆ ಊರಿನ ಕಡೆ ಹೊರಡುತ್ತಾರೆ. ಆವಾಗ ಹಾಗೆ ಆ ಫ್ಯೂಯಲ್ ಸ್ಟೇಷನ್ ಇರ್ತಾ ಇರುವ ಸೈಡ್ ಬೋರ್ಡ್ ಅನ್ನು ತೋರಿಸ್ತಾರೆ. ನೋಡಿದ್ರೆ ತುಂಬಾ ಜನರು ಈ ಜಾಗದಲ್ಲಿ ಮಿಸ್ ಆಗ್ಬಿಟ್ಟಿದ್ದಾರೆ ಅನ್ನೋ ರೀತಿ ಸ್ಟಿಕರ್ಸ್ ಗಳನ್ನ ಹಾಕಿರ್ತಾರೆ. ಸೊ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಬ್ಬ ಜಾನ್ ಅಂತ ನಾವು ನೋಡಿರ್ತೀವಲ್ವಾ, ಅವನು ಕಾಣೆ ಆಗಿರೋದು ಕೂಡ ಈ ಕಾಡಿನ ಒಳಗಡೆನೆ. ಸೊ ಇದ್ರ ಬಗ್ಗೆ ನಮ್ಮ ಹೀರೋಯಿನ್ಗೆ ಗೊತ್ತಿಲ್ಲ, ಆದ್ರಿಂದ ಅವಳ ಪಾಡಿಗೆ ಆ ಕಾಡಿನ ಒಳಗಡೆ ಹೋಗ್ತಿರ್ತಾಳೆ. ಗೂಗಲ್ ಮ್ಯಾಪ್ ಅಲ್ಲಿ ಹಾಗೆ ಲೊಕೇಶನ್ ಅನ್ನು ಹಾಕೊಂಡು ಹೋಗ್ತಿರ್ತಾಳೆ. ಅದು ಶಾರ್ಟ್ ಕಟ್ ಆಗಿ ಈ ಕಾಡಿನ ಒಳಗಡೆ ಹೋಗ್ತಾ ಇರುವ ಒಂದು ದಾರಿಯನ್ನೇ ತೋರಿಸಬೇಕಾದ್ರೆ
ಸರಿ ಓಕೆ, ಹಾಗೆ ಬೇಗ ಹೋಗಿ ತಲುಪಿಬಿಡೋಣ ಅಂತ ನಮ್ಮ ಹೀರೋಯಿನ್ ಆ ಕಾಡಿನ ಒಳಗಡೆ ಇನ್ ಡೀಪ್ ಆಗಿ ಹೋಗೋದಕ್ಕೆ ಶುರು ಮಾಡ್ತಾವಳೆ. ಹಾಗೆ ಆ ಕಾಡಿನ ದಾರಿಯಲ್ಲಿ ಕಾರು ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ನಮ್ಮ ಹೀರೋಯಿನ್ ಅವಳ ಕಾರಲ್ಲಿ ಇರ್ತಾ ಇರುವ ಮ್ಯೂಸಿಕ್ ಸಿಸ್ಟಮ್ ಆಫ್ ಆಗ್ಬಿಡುತ್ತೆ. ಸ್ವಲ್ಪ ಹೊತ್ತಲ್ಲಿ ಕಾರೇ ಆಫ್ ಆಗ್ಬಿಡುತ್ತೆ. ಹೀರೋಯಿನ್ಗೆ ಏನುವೇ ಅರ್ಥ ಆಗ್ತಾ ಇಲ್ಲ, ಏನಿದು ಸಡನ್ ಆಗಿ ಕಾರ್ ಸ್ಟಾಪ್ ಆಗ್ಬಿಡ್ತಾಳ ಅಂತ ಕಾರಣ ಬಿಟ್ಟು ಕೆಳಗಡೆ ಇಳಿದು ಆ ಗಿಣಿಯನ್ನು ತಗೊಂಡು ಹಾಗೆ ಪಕ್ಕದಲ್ಲಿ ಇರುವ ಜಾಗಕ್ಕೆ ನಡೆದು ಹೋಗ್ತಾರೆ. ಏನಾದ್ರೂ ಹೆಲ್ಪ್ ಸಿಗುತ್ತಾ, ಏನಾದ್ರೂ ಹೋಟೆಲ್ ಇರುತ್ತಾ ಈ ದಾರಿಯಲ್ಲಿ ಅಂತ ನೋಡೋದಕ್ಕಾಗಿ ಸ್ವಲ್ಪ ದೂರ ಮುಂದೆ ಹೋಗಿರ್ತಾರೆ ಅಷ್ಟೇ. ಮತ್ತೆ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಕಾರಣ ಕಾಣ್ತಾ ಇಲ್ಲ. ಅಷ್ಟೇ ತುಂಬಾನೇ ಗಾಬರಿ ಆಗಿ ಹೋಗ್ತಾರೆ, ಯಾರು ಕಾರಣ ಕದ್ದಿ ಹೋಗಿರೋದು ಅಂತ. ಸೊ ಬೇಗ ಬೇಗ ಮುಂದೆ ಓಡಿ ಬಂದು ಕಾರನ್ನ ಹುಡುಕಿ ನೋಡ್ತಾರೆ. ಆದ್ರೆ ಯಾವುದೇ ಜಾಗದಲ್ಲೂ ಕಾರಣ ಕಾಣ್ತಾ ಇಲ್ಲ. ಒಂದು ಜಾಗದಲ್ಲಿ ಒಂದು ಸೈನ್ ಬೋರ್ಡ್ ಇರುತ್ತೆ, ಅದರಲ್ಲಿ ಒಂದು ನಂಬರ್ ಅನ್ನು ಹಾಕಿ ನೋ ಪಾಯಿಂಟ್ ಆಫ್ ರಿಟರ್ನ್ ಅಂತ ಬರ್ದಿರುತ್ತೆ. ಇದನ್ನು ನೋಡಿದ ನಮ್ಮ ಹೀರೋಯಿನ್ಗೆ ತುಂಬಾನೇ ಭಯವಾಗ್ತಿರುತ್ತೆ. ಏನಿದು, ಏನು ಕಾಡಿದು, ಗೂಗಲ್ ಮ್ಯಾಪ್ ಅನ್ನು ನೋಡಿ ಬಂದು ನಾವು ತಪ್ಪನ್ನ ಮಾಡ್ಬಿಟ್ಟಿವಿ ಅಂತ ಬೇಜಾರಾಗ್ತಿರ್ತಾಳೆ. ನಂತರ ಹಾಗೆ ಸಪ್ಪಿಗೆ ಅಲ್ಲೇನೆ ಕೂತು ಆ ಗಿಣಿ ಜೊತೆಗೇನೆ ಬೋರ್ ಆಗಿ ಮಾತಾಡ್ತಿರ್ತಾಳೆ. ಇಲ್ಲಿ ನೋಡು, ನನಗೆ ಮಾತ್ರ ಏನಕ್ಕೆ ಹೀಗೆಲ್ಲ ನಡೆಯುತ್ತೋ ಏನೋ ಗೊತ್ತಿಲ್ಲ, ನನ್ನ ಕಾರಣ ಇವಾಗ ಕಾಣ್ತಾ ಇಲ್ಲ, ಈ ಕಾಡಲ್ಲಿ ಬೇರೆ ಸಿಗಾಕೋಬಿಟ್ಟಿದೀವಿ, ಇವಾಗ ಯಾರು ನಮ್ಮನ್ನ ಕಾಪಾಡೋದಕ್ಕೆ ಬರ್ತಾರೆ ಅಂತ ನಮ್ಮ ಹೀರೋಯಿನ್ ಮುಂದೆ ನೋಡ್ತಾನೆ ಇರ್ಬೇಕಾದ್ರೆ ಆವಾಗ ಸಡನ್ ಆಗಿ ತುಂಬಾ ಬೋರ್ಡ್ಸ್ ನಮ್ಮ ಹೀರೋಯಿನ್ ಅನ್ನ ಕ್ರಾಸ್ ಮಾಡಿ ಹತ್ರನೇ ಹಾರಿ ಹೋಗ್ತವೆ. ಅದರಲ್ಲಿ ನಮ್ಮ ಹೀರೋಯಿನ್ ತುಂಬಾನೇ ಹೆದರಿ ಹೋಗ್ತಾಳೆ. ಅದೇ ಸಮಯದಲ್ಲಿ ಆ ಜಾಗವೇ ತುಂಬಾನೇ ಶೇಕ್ ಆಗೋದಕ್ಕೆ ಶುರು ಆಗುತ್ತೆ. ಏನಿದು, ಯಾವ ಜಾಗ ಇದು, ಇಲ್ಲಿಗೆ ಬಂದು ನಾವು ಸರಿಯಾಗಿ ಸಿಗೋಕೋಬಿಟ್ಟಿದೀವಲ್ಲ ಅಂತ ಹೆದರಿ ನಮ್ಮ ಹೀರೋಯಿನ್ ಮತ್ತೆ ಆ ಜಾಗದಿಂದ ಎದ್ದು ಬಿದ್ದು ಓಡಿ ಹೋಗೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅದೇ ಸಮಯದಲ್ಲಿ ಯಾರೋ ಒಬ್ಬರು ದೂರದಲ್ಲಿ ನಿಂತು ನಮ್ಮ ಹೀರೋಯಿನ್ ಅನ್ನ ನೋಡ್ತಿರೋ ರೀತಿ ಕಾಣುತ್ತೆ. ಅದಕ್ಕೆ ನಮ್ಮ ಹೀರೋಯಿನ್ ಪ್ಲೀಸ್ ನನ್ನನ್ನು ಕಾಪಾಡಿ ಅಂತ ಹೇಳಿ ನಮ್ಮ ಹೀರೋಯಿನ್ ಬೇಗನೆ ಅವರು ಇರುವ ಕಡೆಗೆ ಓಡಿ ಹೋಗ್ತಿರ್ತಾಳೆ. ಸೊ ದೂರದಲ್ಲಿ ನಿಂತಿದ್ದವರು ಕೂಡ ಒಬ್ಬರು ಲೇಡಿನೇ. ಅವರು ನಮ್ಮ ಹೀರೋಯಿನ್ ಅನ್ನು ನೋಡಿದ ತಕ್ಷಣ ಅವರು ಒಂದು ಕಡೆಗೆ ಓಡಿ ಹೋಗ್ತಾರೆ ಸ್ಪೀಡ್ ಆಗಿ. ಹಿಂದಿನೇ ನಮ್ಮ ಹೀರೋಯಿನ್ ಕಿರ್ಚ್ಕೊಂಡು ಓಡಿ ಬರ್ತಿರ್ತಾಳೆ. ಈ ಕಾಡಲ್ಲಿ ಏನೋ ಇರ್ತಾ ಇದೆ, ದಯವಿಟ್ಟು ನನ್ನನ್ನು ಕಾಪಾಡಿ ಅಂತ ಹೇಳಿ ನಮ್ಮ ಹೀರೋಯಿನ್ ಹಿಂದೆನೆ ಓಡಿ ಬರ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಆ ಲೇಡಿ ಮಾಯವಾಗ್ಬಿಡ್ತಾರೆ. ಹೀರೋಯಿನ್ಗೆ ಏನುವೇ ಅರ್ಥ ಆಗ್ತಾ ಇಲ್ಲ. ಹಾಗೆ ನಮ್ಮ ಹೀರೋಯಿನ್ ಗಾಬರಿಯಾಗಿ ನಿಂತಿರ್ಬೇಕಾದ್ರೆ ಸಡನ್ ಆಗಿ ಒಂದು ಡೋರ್ ಓಪನ್ ಆಗುತ್ತೆ. ಆ ಲೇಡಿನೇ ನಮ್ಮ ಹೀರೋಯಿನ್ ಹತ್ರ ಜೀವಂತವಾಗಿ ಇರಬೇಕು ಅಂತ ಆಸೆ ಇದ್ರೆ ಬೇಗ ಒಳಗಡೆ ಓಡಿ ಬಾ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ತಕ್ಷಣ ನಮ್ಮ ಹೀರೋಯಿನ್ ಬೇಗ ಬೇಗ ಓಡಿ ಹೋಗ್ತಾಳೆ ಆ ಬಂಕರಿಗೆ. ಸೊ ಆಲ್ರೆಡಿ ಆ ಜಾಗದಲ್ಲಿ ಇಬ್ಬರು ಇರ್ತಾ ಇದ್ದಾರೆ. ಒಬ್ಬಳು ಗುಂಗುರು ಕೂದಲು ಹುಡುಗಿ, ಇನ್ನೊಬ್ಬ ಡ್ಯಾನಿಯಲ್ ಅನ್ನೋ ಹುಡುಗ, ಮತ್ತೆ ಆ ಅಜ್ಜಿ. ಆವಾಗ ಅಜ್ಜಿ ಲೇಡಿ ನಮ್ಮ ಹೀರೋಯಿನ್ ಹತ್ರ ನಾವು ಎಲ್ಲರಿಗೂ ಭಯಂಕರವಾಗಿ ಸರಿಯಾಗಿ ಕಾಡಿನ ಒಳಗಡೆ ಸಿಗೋಕೋಬಿಟ್ವಿ, ಆವಾಗಲೇ ಈ ಬಂಕರ್ ಅನ್ನ ಹುಡುಕಿ ನಾವು ಕಂಡಿಡಿದ್ವಿ. ಮತ್ತೆ ಇಲ್ಲಿ ಒಂದು ಮಿರರ್ ಇರ್ತಾ ಇದೆ ಅಲ್ವಾ, ಇದರ ಮುಖಾಂತರ ಹೊರಗಡೆ ಏನಿದೆ ಅನ್ನೋದನ್ನ ನಮ್ಮ ಕೈಯಲ್ಲಿ ರಾತ್ರಿ ಹೊತ್ತು ನೋಡೋಕೆ ಆಗಲ್ಲ. ಆದ್ರೆ ರಾತ್ರಿ ಹೊತ್ತು ಹೊರಗಡೆಯಿಂದ ಅಬ್ಸರ್ವರ್ಸ್ ಅಂತ ಹೇಳಲಾಗುವ ಏನೋ ಒಂದು ನಮ್ಮನ್ನು ನಿಂತು ವಾಚ್ ಮಾಡ್ತಿರುತ್ತೆ. ಆದ್ದರಿಂದ ನಾವು ಈ ಮಿರರ್ ಮುಂದೆ ಸೈಲೆಂಟ್ ಆಗಿ ನಿಂತಿರ್ಬೇಕು. ಅಕಸ್ಮಾತ್ ಏನಾದ್ರೂ ರಾತ್ರಿ ಟೈಮಲ್ಲಿ ಈ ಬಂಕರ್ ಅನ್ನ ಬಿಟ್ಟು ನೀನು ಹೊರಗಡೆ ಹೋಗ್ಬಿಟ್ರೆ ಅಷ್ಟೇ, ಅವು ನಿನ್ನನ್ನು ಕೊಂದು ಬಿಡುತ್ತೆ. ಸೊ ನಾವು ಎಲ್ಲರೂ ಸೇಫ್ ಆಗಿರ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಆ ಜಾಗಕ್ಕೆ ಆ ಅಬ್ಸರ್ವರ್ಸ್ ಬಂದಿರೋ ರೀತಿ ಸದ್ದು ಕೇಳುತ್ತೆ. ಆದ್ರಿಂದ ತಕ್ಷಣ ಎಲ್ಲರೂ ಆ ಮಿರರಿನ ಕಡೆಗೆ ನೋಡಿ ನಿಂತ್ಕೋತಾರೆ. ಹೀರೋಯಿನ್ಗೆ ಏನುವೇ ಅರ್ಥ ಆಗ್ತಾ ಇಲ್ಲ. ಹಾಗೆ ಆ ಮಿರರ್ ಪಕ್ಕಕ್ಕೆ ಹೋಗ್ತಾಳೆ. ಆವಾಗ ಹೊರಗಡೆ ಎಲ್ಲ ಅಬ್ಸರ್ವರ್ಸ್ ಇರ್ತಾರೆ ಅಲ್ವಾ, ಅವು ಏನು ಯಾರು ಎಂತಾನೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಅವು ಎಲ್ಲವೇ ನಮ್ಮ ಹೀರೋಯಿನ್ ಅನ್ನ ವೆಲ್ಕಮ್ ಮಾಡ್ತವೆ. ಆವಾಗ ಅಜ್ಜಿ ಲೇಡಿ, ಸೊ ಈ ರೀತಿನೇ ನಾವು ಒಳಗಡೆ ಏನನ್ನ ಮಾಡ್ತಾ ಇದೀವಿ ಅನ್ನೋದನ್ನ ಅವುಗಳು ವಾಚ್ ಮಾಡ್ತಾನೆ ಇರ್ತವೆ. ಆದ್ರೆ ಅವು ಏನು ಎಂತ ಅಂತ ಗೊತ್ತಾಗ್ತಾ ಇಲ್ಲ. ನಾವು ಕೂಡ ಈ ಜಾಗವನ್ನ ಬಿಟ್ಟು ಎಸ್ಕೇಪ್ ಆಗ್ಬೇಕು ಅಂತಾನೆ ಟ್ರೈ ಮಾಡ್ತಾ ಇದೀವಿ ಅನ್ನೋ ರೀತಿ ಇವ್ರುಗಳು ಹೇಳಿದ ತಕ್ಷಣ ನಮ್ಮ ಹೀರೋಯಿನ್ಗೆ ಚೆನ್ನಾಗಿ ಗೊತ್ತಾಗ್ಲಿಕ್ಕೆ ಬರುತ್ತೆ. ಸರಿಯಾದ ಜಾಗಕ್ಕೆ ಬಂದು ಲಾಕ್ ಆಗ್ಬಿಟ್ಟಿದೀವಿ ನಾವು ಅಂತ. ಇವಾಗ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಆ ಮಿರರ್ ಅಲ್ಲಿ ಹೊರಗಡೆ ಇರೋದೆಲ್ಲ ಕಾಣಿಸ್ಕೊತಿರುತ್ತೆ. ಆವಾಗ ಹೀರೋಯಿನ್, ಇಲ್ಲಿ ನೋಡಿ ನನ್ನ ಕೈಲಿ ಒಂದು ನಿಮಿಷ ಕೂಡ ಈ ಜಾಗದಲ್ಲಿ ಇರೋಕೆ ಆಗಲ್ಲ, ನಾನು ತಕ್ಷಣ ಇಲ್ಲಿಂದ ಹೊರಟೋಗ್ತೀನಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಆ ಗುಂಗುರು ತಲೆ ಹುಡುಗಿನು ಡ್ಯಾನಿಯಲ್ವೆ, ಅದೆಲ್ಲ ಹೋಗೋಕ್ಕಾಗಲ್ಲ, ನೀನು ಏನೇ ಕಷ್ಟಪಟ್ರು ಇಲ್ಲಿಂದ ಹೋಗೋದಕ್ಕೆ ಆಗೋದೇ ಇಲ್ಲ, ಎಷ್ಟು ದಿನ ನಾವು ಟ್ರೈ ಮಾಡ್ತಾ ಇದೀವಿ ಅಂತ ಹೇಳ್ಬೇಕಾದ್ರೆ ಆವಾಗ ಅಜ್ಜಿ ಲೇಡಿ, ಪರವಾಗಿಲ್ಲ ಅವಳು ಹೋಗಿ ನೋಡ್ಲಿ, ಆವಾಗ್ಲೇನೆ ಅವಳಿಗೆ ಏನು ಅನ್ನೋದು ಅರ್ಥ ಆಗ್ಲಿಕ್ಕೆ ಬರುತ್ತೆ ಅಂತ ಹೇಳ್ತಿರ್ತಾರೆ. ಆದ್ರೆ ಇವ್ರುಗಳು ಮಾತಾಡ್ಕೋತಾ ಇರೋದನ್ನ ನಮ್ಮ ಹೀರೋಯಿನ್ ಕಿವಿಗೇನೆ ಹಾಕೊಳ್ಳಲ್ಲ. ಇವ್ರುಗಳು ಏನೋ ಸುಮ್ನೆ ಪೇಚಾಡ್ತಿದ್ದಾರೆ, ತಮಾಷೆ ಮಾಡ್ತಿದ್ದಾರೆ ಅಂತ ಅನ್ಕೊಂಡು ಅಲ್ಲಿಂದ ಬೇಗನೆ ಆಚೆ ಬರ್ತಾಳೆ. ಹಾಗೆ ಮುಂದೆ ನಡ್ಕೊಂಡು ಹೋಗ್ತಿರ್ತಾಳೆ. ಸ್ವಲ್ಪ ದೂರ ಮುಂದೆ ಬಂದಿದ್ದ ತಕ್ಷಣ ಹಿಂದೆ ಏನೋ ಸದ್ದಾಗ್ತಿರುತ್ತೆ. ಏನು ಅಂತ ಹಿಂದೆ ತಿರುಗಿ ನೋಡಿದ್ರೆ ಯಾರೋ ಒಬ್ಬಳ ಹುಡುಗಿಯ ವಾಯ್ಸ್ ಕೇಳುತ್ತೆ. ಏನು ಅಂತ ನಮ್ಮ ಹೀರೋಯಿನ್ ಚೆನ್ನಾಗಿ ಅಬ್ಸರ್ವ್ ಮಾಡಿ ನೋಡ್ಬೇಕಾದ್ರೆ ದೂರದಲ್ಲಿ ಒಬ್ಬಳು ಹುಡುಗಿ ನಿಂತಿದ್ದಾಳೆ. ಆ ಹುಡುಗಿ ನಮ್ಮ ಹೀರೋಯಿನ್ ಅನ್ನೇ ಗುರಾಯಿಸಿ ನೋಡ್ತಿರ್ಬೇಕಾದ್ರೆ ನಮ್ಮ ಹೀರೋಯಿನ್ ತುಂಬಾನೇ ಹೆದರ್ಕೊಂಡ್ಬಿಡ್ತಾಳೆ. ತಕ್ಷಣ ಅಲ್ಲಿಂದ ಓಡಿ ಹೋಗೋದಕ್ಕೆ ಶುರು ಮಾಡ್ತಾಳೆ. ಬೇಗ ಬೇಗ ಅವಳ ಕಾರಿದ್ದ ಜಾಗಕ್ಕೆ ಓಡಿ ಹೋಗ್ತಿರ್ತಾಳೆ. ಆದ್ರೆ ಆ ಜಾಗದಲ್ಲಿ ಕಾರ್ ಇಲ್ಲ. ಆದ್ರೆ ಆ ಕಾಡಿನ ಇನ್ನೊಂದು ಪಾರ್ಟಿಗೆ ಬಂದು ನಿಲ್ತಾಳೆ. ಆ ಜಾಗದಿಂದ ಸುತ್ತಮುತ್ತ ನೋಡ್ಬೇಕಾದ್ರೆ ಬರೀ ಫುಲ್ ಕಾಡಾಗೆ ಇರ್ತಾ ಇದೆ. ಇವಳು ಅನ್ಕೊಂಡ್ರು ಆ ಜಾಗವನ್ನ ಬಿಟ್ಟು ನಮ್ಮ ಹೀರೋಯಿನ್ ಹೊರಗಡೆ ಹೋಗೋಕೆ ಆಗಲ್ಲ. ಆ ರೀತಿ ಟ್ರೈ ಮಾಡಿದ್ರು ಕೂಡ ಸತ್ತೋಗ್ತಾಳೆ ಹೊರತು ಹೊರಗಡೆ ಹೋಗೋಕೆ ಆಗಲ್ಲ. ಅಷ್ಟೇ ಇದನ್ನ ಅರ್ಥ ಮಾಡ್ಕೊಂಡು ತುಂಬಾನೇ ಫೀಲ್ ಮಾಡ್ತಾಳೆ. ಇವಾಗ ಏನನ್ನ ಮಾಡೋದು ಅಂತ ಯೋಚನೆ ಮಾಡ್ತಾಳೆ. ಮತ್ತೆ ಅದೇ ಟೆನ್ಷನ್ ಅಲ್ಲಿ ಆ ಕಾಡಿನ ಒಳಗಡೆ ರಿಟರ್ನ್ ಓಡಿ ಬರ್ತಿರ್ಬೇಕಾದ್ರೆ ಆ ಅಜ್ಜಿ ಲೇಡಿ ಹಿಡಿದು ಬಿಡ್ತಾರೆ ನಮ್ಮ ಹೀರೋಯಿನ್ ಅನ್ನ. ಆವಾಗ್ಲೇ ಆ ಲೇಡಿ ಹೇಳ್ತಾರೆ, ನಾವೇ ಈ ರೀತಿ ತುಂಬಾ ಕಷ್ಟಪಟ್ಟು ಈ ಕಾಡನ್ನೇ ಸುತ್ತಮುತ್ತ ನೋಡ್ಬಿಟ್ಟಿದೀವಿ, ಆದ್ರೆ ನಮ್ಮ ಕೈಯಲ್ಲಿ ಹೊರಗಡೆ ಹೋಗೋಕೆನೆ ಆಗ್ತಾ ಇಲ್ಲ. ಬಾ ನನ್ನ ಜೊತೆ ನಿನಗೆ ಒಂದು ವಿಷಯವನ್ನ ತೋರಿಸ್ತೀನಿ. ಆ ರೀತಿ ಹೋಗ್ಬೇಕಾದ್ರೇನೆ ಈ ಕಾಡು ನಮಗೆ ತುಂಬಾ ಹಾಲ್ಯುಸಿನೇಷನ್ ವಿಷಯಗಳನ್ನ ತೋರಿಸುತ್ತೆ, ನಮ್ಮನ್ನ ಮೆಂಟಲ್ ಆಗಿ ಮಾಡ್ಬಿಡುತ್ತೆ. ಸೊ ಇದ್ರ ಹತ್ರದಿಂದ ನಾವು ತಪ್ಪಿಸ್ಕೋಬೇಕು ಅಂದ್ರೆ ರಾತ್ರಿ ಆದ್ರೆ ಆ ಬಂಕರ್ ಒಳಗಡೆ
ಇರೋದೇನೆ ಸೇಫ್ ಅಂತ ಹೇಳಿ ಅಲ್ಲಿಂದ ಒಂದು ಸೈನ್ ಬೋರ್ಡ್ ಹತ್ರ ಕರ್ಕೊಂಡು ಬರ್ತಾರೆ. ಆ ಸೈನ್ ಬೋರ್ಡ್ ಅಲ್ಲಿ 44 ಪಾಯಿಂಟ್ ಆಫ್ ನೋ ರಿಟರ್ನ್ ಅಂತ ಬರ್ದಿರುತ್ತೆ. ಈ ರೀತಿ ಬೋರ್ಡ್ ಗಳನ್ನ ನಾವು ಸ್ಟೇ ಆಗಿರುವ ಬಂಕರ್ ಇಂದ ಸ್ವಲ್ಪ ದೂರದಲ್ಲಿ ಮಡಗಿದ್ದಾರೆ. ಅದರಲ್ಲೂ ನಂಬರ್ ಅನ್ನ ಹಾಕಿ ಸರ್ಕಲ್ ಶೇಪ್ ಅಲ್ಲಿ ಮಡಗಿಟ್ಟಿದ್ದಾರೆ. ಸೊ ಈ ಬೋರ್ಡ್ ಗಳನ್ನ ದಾಟಿ ನೀನು ದೂರ ಹೋಗ್ಬಿಟ್ರೆ ಅಷ್ಟೇ ನೀನು ಕಾಣೆ ಆಗ್ಬಿಡ್ತೀಯ. ಅದು ಮಾತ್ರ ಇಲ್ಲ, ಆ ಬಂಕರ್ ಅಲ್ಲಿ ಇದಕ್ಕೂ ಮುಂಚೆ ಒಬ್ಬರು ಪ್ರೊಫೆಸರ್ ಇರ್ತಿದ್ರಂತೆ. ಅವ್ರು ಎಲ್ಲಿಗೆ ಹೋದ್ರು ಏನಾಯ್ತು ಅವರಿಗೆ ಅಂತ ಏನು ಗೊತ್ತಿಲ್ಲ. ಸೊ ಅವರೇನೆ ಇವನ್ನೆಲ್ಲ ಕ್ರಿಯೇಟ್ ಮಾಡಿರೋದು ಅಂತ ಚಿಕ್ಕ ಹುಡುಗರು ಹೇಳಿದ್ರು, ಡ್ಯಾನಿಯಲ್ ಮತ್ತೆ ಆ ಗುಂಗುರು ತಲೆ ಹುಡುಗಿ ಅಂತ ಅಜ್ಜಿ ಲೇಡಿ ನಮ್ಮ ಹೀರೋಯಿನ್ ಗೆ ಹೇಳಿ ಹಾಗೆ ನಮ್ಮ ಹೀರೋಯಿನ್ ಅನ್ನ ಕರ್ಕೊಂಡು ರಾತ್ರಿ ಹೊತ್ತು ಆ ಬಂಕರ್ ಟೈಮ್ ಗೆ ಬಂದು ಸೇರ್ಕೋತಾರೆ. ಹೀರೋಯಿನ್ ಗೆ ತುಂಬಾನೇ ಭಯವಾಗ್ತಿರುತ್ತೆ. ಏನಿದು ಸಡನ್ ಆಗಿ ಒಂದು ಕಾಡಿನ ಒಳಗಡೆ ಬಂದು ಸಿಗಾಕೊಂಡಿದೀವಿ, ಇಲ್ಲಿಗೆ ಬಂದ್ರೆ ಏನೋ ಅಬ್ಸರ್ವರ್ ನೋಡ್ತಿರ್ತಾರಂತೆ, ನಮ್ಮನ್ನ ವಾಚ್ ಮಾಡ್ತಿರ್ತಾರಂತೆ, ಈ ಬೋರ್ಡ್ ಅನ್ನ ದಾಟಿ ಹೋಗ್ಬಿಟ್ರೆ ಕಾಣೆ ಆಗ್ಬಿಡ್ತೀವಂತೆ, ಇಲ್ಲಾಂದ್ರೆ ಅವುಗಳು ನಮ್ಮನ್ನ ಕೊಂದ್ಬಿಡುತ್ತಂತೆ, ಈ ಕಾಡನ್ನ ಬಿಟ್ಟು ತಪ್ಪಿಸ್ಕೊಂಡು ಹೋಗೋಕೆ ಆಗಲ್ಲ ಅನ್ನೋ ರೀತಿಯೆಲ್ಲ ಹೇಳ್ತಿದಾರಲ್ಲ ಅಂತ ಬೇಜಾರಾಗಿ ಹಾಗೆ ಅವತ್ತಿನ ರಾತ್ರಿ ಆ ಬಂಕರ್ ಅಲ್ಲಿ ಸ್ಟೇ ಆಗ್ತಾಳೆ. ಆವಾಗ ಡ್ಯಾನಿಯಲ್ ಹುಡುಗ ಅಬ್ಸರ್ವರ್ಸ್ ಗಾಗಿ ಏನೇನೋ ಮಾಡ್ತಾವನೆ. ಆ ಹುಡುಗಿನೂ ವಿಚಿತ್ರವಾಗಿ ಡ್ಯಾನ್ಸ್ ಮಾಡ್ತಿರ್ತಾಳೆ. ಇವನ್ನೆಲ್ಲ ಹೀರೋಯಿನ್ ನೋಡ್ತಾನೆ ಇರ್ತಾಳೆ. ಆದ್ರೆ ಅವಳ ಕೈಯಲ್ಲಿ ಏನೂ ಮಾಡೋಕೆ ಆಗಲ್ಲ. ಇವಾಗ ನೆಕ್ಸ್ಟ್ ದಿನ ಆಗುತ್ತೆ. ಅವರವರ ಕೆಲಸವನ್ನ ಮಾಡೋಕೆ ಹೋಗ್ತಾರೆ. ಆ ಗುಂಗುರು ತಲೆ ಹುಡುಗಿ ಕಾಡಿನ ಒಳಗಡೆ ಏನೆಲ್ಲ ಪ್ಲಾನ್ಸ್ ಬೆಳ್ಕೊಂಡಿದೆ ಅನ್ನೋದನ್ನ ಅನಲೈಸ್ ಮಾಡೋದಕ್ಕೆ ಹೋಗ್ತಾಳೆ. ಆವಾಗ ನಮ್ಮ ಹೀರೋಯಿನ್ ಆ ಹುಡುಗಿ ಹಿಂದೆನೆ ಹೋಗ್ತಾಳೆ. ಆವಾಗ್ಲೇ ಆ ಗುಂಗುರು ತಲೆ ಹುಡುಗಿ ನಮ್ಮ ಹೀರೋಯಿನ್ ಹತ್ರ ಒಂದು 6 ದಿನಗಳ ಹಿಂದೆ ನನ್ನ ಹಸ್ಬೆಂಡ್ ಈ ಕಾಡಿನ ಒಳಗಡೆನೆ ಮಿಸ್ ಆಗ್ಬಿಟ್ರು, ಅವರ ಹೆಸರು ಜಾನ್, ನಾನು ನಿನ್ನ ಅವರೇನೆ ಕಳ್ಸಿರೋದು ಅಂತ ಅನ್ಕೊಂಡಿದ್ದೆ ಅಂತ ಹೇಳ್ಬೇಕಾದ್ರೇನೆ ನಮಗೇನೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಬ್ಬ ಓಡಿ ಬರ್ತಾ ಇದ್ದ ಅಲ್ವಾ, ಅವನ ಹೆಸರೇ ಅಲ್ವಾ ಜಾನ್, ಅವನ ಹೆಂಡತಿನೇ ಈ ಗುಂಗುರು ತಲೆ ಹುಡುಗಿ. ಆವಾಗ ನಮ್ಮ ಹೀರೋಯಿನ್ ಏನು ಜಾನ್, ಆ ರೀತಿ ನನಗೆ ಯಾರನ್ನು ಗೊತ್ತಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಈ ಹುಡುಗಿ ಸರಿ ಬಾ ನನ್ನ ಜೊತೆ, ನಾನು ನಿನಗೆ ಇಲ್ಲಿರುವ ಪ್ಲಾನ್ಸ್ ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀನಿ ಅಂತ ಮೆಡಿಸಿನ್ ಪ್ಲಾನ್ಸ್ ಎಲ್ಲ ಇರುತ್ತೆ ಅಲ್ವಾ, ಅವನ್ನೆಲ್ಲ ತೋರಿಸಿ ಕೊಡ್ತಾಳೆ. ನಂತರ ಬಾ ನನ್ನ ಜೊತೆ ನಿನಗೆ ಒಂದು ಇಂಪಾರ್ಟೆಂಟ್ ಆದ ಪ್ಲೇಸ್ ಅನ್ನು ತೋರಿಸಿ ಕೊಡ್ತೀನಿ ಅಂತ ಹೇಳಿ ಆ ಕಾಡಿನ ಇನ್ನೊಂದು ಸೈಡ್ ಅಲ್ಲಿ ಗಿರ್ತಾ ಇರುವ ಒಂದು ದೊಡ್ಡ ಗುಳಿಯನ್ನ ತೋರಿಸಿ ಕೊಡ್ತಾಳೆ. ಇದೇನೆ ಅಬ್ಸರ್ವರ್ಸ್ ಗಿರ್ತಾ ಇರುವ ಜಾಗ. ಅವುಗಳ ಕೈಯಲ್ಲಿ ಸೂರ್ಯನ ಬೆಳಕನ್ನು ನೋಡೋಕೆ ಆಗಲ್ಲ, ಅವುಗಳ ಕೈಯಲ್ಲಿ ಬೆಳಕಲ್ಲಿ ಬದುಕೋಕೆ ಆಗಲ್ಲ ಅನ್ಸುತ್ತೆ. ರಾತ್ರಿ ಆದ್ರೆ ಮಾತ್ರವೇ ಅವುಗಳು ಈ ಗುಳಿಯನ್ನ ಬಿಟ್ಟು ಹೊರಗಡೆ ಬರ್ತಾರೆ ಅಂತ ನಾನು ನಂಬ್ತೀನಿ ಅಂತ ಹುಡುಗಿ ಹೇಳ್ಬೇಕಾದ್ರೆ ಹಾಗೆ ನಮ್ಮ ಹೀರೋಯಿನ್ ಗೆ ಭಯ ಶುರುವಾಗುತ್ತೆ. ಆಮೇಲೆ ಆ ಹುಡುಗಿ ಹತ್ರ ನಮ್ಮ ಹೀರೋಯಿನ್ ಸರಿ ಎಷ್ಟು ದಿನಗಳ ಹಿಂದೆ ನೀನು ಬಂದು ಇಲ್ಲಿ ಸಿಗಾಕೊಂಡೆ ಅಂತ ಕೇಳ್ತಾಳೆ. ಆಲ್ಮೋಸ್ಟ್ ನಾನು ಇಲ್ಲಿ ಬಂದು ಸಿಗಾಕೊಂಡು ಒಂದು 5 ತಿಂಗಳು ಆಗ್ಬಿಟ್ಟಿದೆ ಅಂತ ಹೇಳ್ತಾಳೆ. ಆ ರೀತಿ ಹೇಳಿದ ಮೇಲೇನೆ ನಮ್ಮ ಹೀರೋಯಿನ್ ಗೆ ದೊಡ್ಡದಾಗಿ ಶಾಕ್ ಆಗುತ್ತೆ. ನಂತರ ಹುಡುಗಿಯರು ಬಂಕರ್ ಗೆ ಬಂದ್ಬಿಡ್ತಾರೆ. ಹಾಗೆ ಹೊರಗಡೆನೆ ತಂದಿರುವ ಗಿಡಗಳನ್ನು ಯೂಸ್ ಮಾಡಿ ಅಡುಗೆ ಮಾಡಿ ತಿನ್ಕೋತಾರೆ. ನಂತರ ಹಾಗೆ ಕತ್ತಲೆ ಆಗುತ್ತೆ. ಆದ್ರಿಂದ ಇವರು ಎಲ್ಲರೂ ಬಂಕರ್ ಒಳಗಡೆ ಬೇಗ ಬಂದ್ಬಿಡ್ತಾರೆ. ಆವಾಗ ಹೊರಗಡೆ ಏನೋ ಒಂದು ಸದ್ದು ಕೇಳ್ತಿರುತ್ತೆ. ಆವಾಗ ನಮ್ಮ ಹೀರೋಯಿನ್ಗೂ ಅದು ಏನು ಅನ್ನೋದನ್ನ ನೋಡೋದಕ್ಕಾಗಿ ತುಂಬಾನೇ ಕ್ಯೂರಿಯಸ್ ಆಗಿರ್ತಿರುತ್ತೆ. ಆದ್ರೆ ರಾತ್ರಿ ಹೊತ್ತು ಹೊರಗಡೆ ಹೋದ್ರೆ ಅವುಗಳು ಇವರನ್ನ ಕೊಂದ್ಬಿಡುತ್ತೆ ಅಂತ ಹೇಳಿಟ್ಟಿದ್ದಾರೆ ಅಲ್ವಾ, ಆದ್ರಿಂದ ಹಾಗೆ ಮಿರರ್ ಅಲ್ಲಿ ಅವಳ ಕಿವಿಯನ್ನ ಇಟ್ಟು ಹೊರಗಡೆ ಏನು ನಡೀತಾ ಇದೆ ಅನ್ನೋದನ್ನ ಕೇಳಿಸ್ಕೊತಿರ್ತಾಳೆ. ನಂತರ ಹೋಗಿ ಅವಳ ಪಾಡಿಗೆ ಅವಳು ಮಲ್ಕೋತಾಳೆ. ಆದ್ರೆ ಆ ಮಿರರ್ ಅನ್ನ ಸಡನ್ ಆಗಿ ಯಾರೋ ಬಡಿತಿರೋ ರೀತಿ ಸದ್ದಾಗುತ್ತೆ. ಸೊ ನಮ್ಮ ಹೀರೋಯಿನ್ ತುಂಬಾನೇ ಹೆದರಿ ಹೋಗ್ತಾಳೆ. ಆವಾಗ ತಕ್ಷಣ ಅಜ್ಜಿ ಲೇಡಿ ಬಂದು ನಮ್ಮ ಹೀರೋಯಿನ್ ಅನ್ನ ಸಮಾಧಾನ ಮಾಡಿ ಅವಳನ್ನ ಹಾಗೆ ಮಿರರ್ ಅಲ್ಲಿ ತೋರಿಸಿ ಕೊಡ್ಬೇಕಾದ್ರೆ ಆ ಸದ್ದು ಕಡಿಮೆ ಆಗುತ್ತೆ. ಇವಾಗ ನೆಕ್ಸ್ಟ್ ದಿನ ಆಗುತ್ತೆ. ಈ ಡ್ಯಾನಿಯಲ್ ಹುಡುಗ ಇದ್ದಾನೆ ಅಲ್ವಾ, ಅವನನ್ನ ಫಾಲೋ ಮಾಡಿ ನಮ್ಮ ಹೀರೋಯಿನ್ ಹೋಗ್ತಾರೆ. ಅವನ ಕೆಲಸ ಏನು ಅಂದ್ರೆ ಬೇಟೆ ಆಡೋದು. ಟ್ರಾಪ್ ಅನ್ನ ಸೆಟ್ ಮಾಡಿ ಏನಾದ್ರೂ ಬರ್ಡ್ಸ್ ಅದು ಇದು ಅಂತ ಇವ್ರುಗಳು ಬೇಟೆ ಆಡಿದ್ರೆ ತಾನೇ ಅದನ್ನ ತಿಂದು ಸರ್ವೈವ್ ಮಾಡೋಕೆ ಆಗುತ್ತೆ. ಆದ್ರಿಂದ ಹುಡುಗ ಟ್ರಾಪ್ ಅನ್ನ ಸೆಟ್ ಮಾಡ್ತಿರ್ಬೇಕಾದ್ರೆ ಅವನ ಜೊತೆ ಬಂದು ನಮ್ಮ ಹೀರೋಯಿನ್ ಮಾತಾಡ್ತಾಳೆ. ಆವಾಗ ಅವಳಿಗೆ ತುಂಬಾನೇ ಹ್ಯಾಲಿಸಿನೇಷನ್ ಆಗ್ತಿರುತ್ತೆ. ದೂರದಲ್ಲಿ ಒಬ್ಳು ಹುಡುಗಿ ನಿಂತಿರೋ ಹಾಗೆ, ಅವಳು ಇವಳನ್ನೇ ಗುರಾಯಿಸಿ ನೋಡ್ತಿದ್ದು ಸಡನ್ ಆಗಿ ಓಡಿ ಬಂದು ಅಟ್ಯಾಕ್ ಮಾಡೋ ರೀತಿ. ಆದ್ರೆ ನಮ್ಮ ಹೀರೋಯಿನ್ ಆ ಹುಡುಗನ ಹತ್ರ ಏನನ್ನು ಹೇಳ್ಕೊಳ್ಳಲ್ಲ. ಖಂಡಿತ ಇದು ನಮ್ಮ ಹ್ಯಾಲಿಸಿನೇಷನ್ ಇರುತ್ತೆ ಅಂತ ಅನ್ಕೊಂಡು ಸುಮ್ನಾಗ್ಬಿಡ್ತಾಳೆ. ನಂತರ ಹುಡುಗನ ಹತ್ರ ನೀನು ಬಂದು ಎಷ್ಟು ದಿನ ಆಗ್ತಿದೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಹುಡುಗ ನಾನು ಈ ಜಾಗಕ್ಕೆ ಬಂದು 8 ತಿಂಗಳು ಆಗ್ತಾ ಇದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಹೀರೋಯಿನ್ ಶಾಕ್ ಆಗಿ ಹೋಗ್ತಾಳೆ. ಹಾಗಾದ್ರೆ ನೀನು ಖಂಡಿತ ಅಬ್ಸರ್ವರ್ಸ್ ಅನ್ನು ನೋಡಿರ್ತೀಯ ತಾನೆ ಅಂತ ಹೀರೋಯಿನ್ ಕೇಳಿದ್ರೆ ಅದಕ್ಕೆ ಹುಡುಗ ಇಲ್ಲ ನಾನು ನೋಡಿಲ್ಲ, ಆ ಅಜ್ಜಿ ಲೇಡಿ ಇದಾರೆಯಲ್ಲ ಅವರು ಮಾತ್ರವೇ ನೋಡಿದಾರಂತೆ, ಹಾಗೇನೆ ನಮಗೆ ಹೇಳಿದ್ರು ಅವರು ಅಂತ ಹೇಳಿದ ತಕ್ಷಣ ಆ ಲೇಡಿ ಮೇಲೆ ನಮ್ಮ ಹೀರೋಯಿನ್ ಗೆ ಡೌಟ್ ಬರೋದಕ್ಕೆ ಶುರುವಾಗುತ್ತೆ. ಏನು ಅವರು ಮಾತ್ರ ನೋಡಿದಾರ, ಹಾಗಾದ್ರೆ ಅಬ್ಸರ್ವರ್ಸ್ ಅನ್ನೋರು ಇದಾರೋ ಇಲ್ವೋ ಅನ್ನೋ ರೀತಿಯ ಡೌಟ್ ಉಂಟಾಗುತ್ತೆ ನಮ್ಮ ಹೀರೋಯಿನ್ ಗೆ. ಅದು ಮಾತ್ರ ಇಲ್ಲ, ನಿನ್ನೆ ಆ ಹುಡುಗಿ ಹೇಳಿರ್ತಾರೆ ಅಲ್ವಾ ಇಂತಹದೊಂದು ಗುಳಿ ಒಳಗಡೆನೆ ಅಬ್ಸರ್ವರ್ಸ್ ಇದ್ದಾರೆ ಅಂತ. ಆದ್ರಿಂದ ನಮ್ಮ ಹೀರೋಯಿನ್ ಇವಾಗ ಆ ಗುಳಿ ಹತ್ರ ಹೋಗ್ತಾಳೆ. ಆ ಹುಡುಗನನ್ನು ಆ ಜಾಗಕ್ಕೆ ಕರ್ಕೊಂಡು ಬರ್ತಾಳೆ. ಆವಾಗ ಆ ಹುಡುಗನ ಹತ್ರ ನಾನು ಅಬ್ಸರ್ವರ್ಸ್ ಅನ್ನ ನೋಡ್ಲೇಬೇಕು, ಆದ್ರಿಂದ ಈ ಗುಳಿ ಒಳಗಡೆ ನಾನು ಸೈಲೆಂಟ್ ಆಗಿ ಹೋಗ್ತೀನಿ, ನಾನು ಕೆಳಗಡೆ ಇಳಿಯೋದಕ್ಕೆ ಹೆಲ್ಪ್ ಮಾಡು, ಅಂತದ್ ಏನಿದೆ ಈ ಗುಳಿ ಒಳಗಡೆ ಅನ್ನೋದನ್ನ ನಾನು ನೋಡೇ ಬಿಡ್ತೀನಿ ಅಂತ ಹೀರೋಯಿನ್ ಹೇಳ್ಬೇಕಾದ್ರೆ ಅದಕ್ಕೆ ಆ ಹುಡುಗನು ಸರಿ ಅಂತ ಹೇಳ್ಬಿಡ್ತಾನೆ. ಅದೇ ತರ ನಮ್ಮ ಹೀರೋಯಿನ್ ಸೈಲೆಂಟ್ ಆಗಿ ಆ ಗುಳಿ ಒಳಗಡೆ ಇಳಿಯೋದಕ್ಕೆ ಶುರು ಮಾಡ್ತಾಳೆ. ಕೆಳಗಡೆ ಬಂದಿದ್ದ ತಕ್ಷಣ ಫುಲ್ ಕತ್ತಲೆಯಾಗಿರುತ್ತೆ. ಮಧ್ಯದಲ್ಲಿ ಮಾತ್ರವೇ ಸೂರ್ಯನ ಬೆಳಕು ಬೀಳ್ತಿರುತ್ತೆ. ಅಲ್ಲಿ ಸುತ್ತಮುತ್ತ ನೋಡ್ಬೇಕಾದ್ರೆ ಹಳೆ ಕಾಲದ ವಸ್ತುಗಳೆಲ್ಲ ಇರೋದು ಕಾಣುತ್ತೆ. ಆದ್ರಿಂದ ಹೀರೋಯಿನ್ ತಕ್ಷಣ ಲೈಟರ್ ಅನ್ನ ತಗೊಂಡು ಆನ್ ಮಾಡಿ ನೋಡ್ಬೇಕಾದ್ರೆ ಹಳೆ ಕಾಲದ ಕ್ಯಾಮ್ರಾ, ಹಳೆ ಕಾಲದ ಪೇಪರ್ಸ್ ಎಲ್ಲ ಇರುತ್ತೆ. ಅದೇ ರೀತಿ ನಮ್ಮ ಹೀರೋಯಿನ್ ಒಂದು ಪೇಪರ್ ಅನ್ನ ತಗೊಂಡು ನೋಡ್ಬೇಕಾದ್ರೆ ಆ ನ್ಯೂಸ್ ಪೇಪರ್ ಅಲ್ಲಿ
1992 ಅಂತ ಹಾಕಿರುತ್ತೆ. ಅಷ್ಟೇ ಇನ್ನ ಹೀರೋಯಿನ್ ಗಾಬರಿ ಆಗ್ತಾಳೆ. ಆವಾಗ ಸಡನ್ ಆಗಿ ಆ ಗುಳಿ ಒಳಗಡೆ ಏನೋ ಸದ್ದಾಗುತ್ತೆ. ಏನೋ ಕತ್ತಲೆಯಿಂದ ಇವಳ ಕಡೆಗೆ ಬರ್ತಿರುತ್ತೆ. ಆದ್ರಿಂದ ನಮ್ಮ ಹೀರೋಯಿನ್ ತಕ್ಷಣ ಹಗ್ಗವನ್ನ ಹಾಕೋ ಡ್ಯಾನಿಯಲ್ ಅಂತ ಕಿರ್ಚ್ಕೋಬೇಕಾದ್ರೆ ಅದೇ ಸಮಯದಲ್ಲಿ ಯಾವುದೋ ಒಂದು ಕೈ ಬಂದು ನಮ್ಮ ಹೀರೋಯಿನ್ ಅನ್ನ ಟಚ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಆದ್ರೆ ಆ ಜಾಗದಲ್ಲಿ ಸೂರ್ಯನ ಬೆಳಕು ಬೀಳ್ತಾ ಇರೋದ್ರಿಂದ ಅದರ ಕೈಯಲ್ಲಿ ಹತ್ರ ಬರೋಕೆ ಆಗ್ತಾ ಇಲ್ಲ. ಅದೇ ಸಮಯದಲ್ಲಿ ಡ್ಯಾನಿಯಲ್ ಹಗ್ಗವನ್ನ ಕೆಳಗೆ ಹಾಕ್ಬೇಕಾದ್ರೆ ಅದನ್ನ ಹಿಡಿದು ಮೇಲ್ಗಡೆ ಬಂದ್ಬಿಡ್ತಾಳೆ ನಮ್ಮ ಹೀರೋಯಿನ್. ಆದ್ರೆ ಆ ಗುಳಿ ಒಳಗಡೆ ಏನೋ ಒಂದು ವಿಷಯ ಇರ್ತಾ ಇದೆ ಅನ್ನೋದನ್ನ ಮಾತ್ರ ಅರ್ಥ ಮಾಡ್ಕೊಂಡ್ಲು ಹೀರೋಯಿನ್. ಇವಾಗ ನಮ್ಮ ಹೀರೋಯಿನ್ ಮೇಲ್ ಬರ್ಬೇಕಾದ್ರೆ ತುಂಬಾ ವಿಷಯಗಳನ್ನ ಅಲ್ಲಿಂದ ತಂದಿರ್ತಾಳೆ. ಸೊ ಅದ್ರಲ್ಲಿ ಏನನ್ನಾದ್ರೂ ಯೂಸ್ ಮಾಡೋಕೆ ಆಗುತ್ತಾ ಅಂತ ಚೆಕ್ ಮಾಡ್ತಿರ್ತಾರೆ. ಅದು ಮಾತ್ರ ಇಲ್ಲ, ಆ ಅಜ್ಜಿ ಲೇಡಿಗೆ ನಮ್ಮ ಹೀರೋಯಿನ್ ಆ ಗುಳಿ ಒಳಗಡೆ ಹೋಗಿದ್ದು ಬಂದಿದ್ದಾಳೆ ಅನ್ನೋ ವಿಷಯ ಗೊತ್ತಾಗ್ಬಿಟ್ಟಿರುತ್ತೆ. ಆದ್ರಿಂದ ನೀನು ಆ ಜಾಗದಲ್ಲಿ ಏನನ್ನಾದ್ರೂ ನೋಡ್ದ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್ ಇಲ್ಲ ನಾನು ಏನನ್ನು ನೋಡಿಲ್ಲ ಅಂತ ಸುಳ್ಳು ಹೇಳ್ತಾಳೆ. ಈ ಕಡೆ ಡ್ಯಾನಿಯಲ್ ನಮ್ಮ ಹೀರೋಯಿನ್ ಆ ಹಳೆ ಕ್ಯಾಮರಾವನ್ನ ತಂದಿರ್ತಾರೆ ಅಲ್ವಾ, ಅದನ್ನ ರೆಡಿ ಮಾಡಿ ಆನ್ ಮಾಡ್ತಾವನೆ. ಯಾಕೆಂದ್ರೆ ಇವ್ರುಗಳಿಗೆ ಅಬ್ಸರ್ವರ್ಸ್ ಅಂದ್ರೆ ಯಾರು ಅವುಗಳನ್ನ ನೋಡ್ಬೇಕು ಅಂತ ಆಸೆ ಆಗಿರುತ್ತೆ. ಸೊ ಇವಾಗ ನಮ್ಮ ಹೀರೋಯಿನ್ ತಂದಿರುವ ಚಿಕ್ಕ ಚಿಕ್ಕ ಗ್ಯಾಜೆಟ್ಸ್ ಗಳನ್ನ ಯೂಸ್ ಮಾಡಿನೇ ಅದನ್ನ ಒಂದು ಕ್ಯಾಮರಾ ರೀತಿ ಸೆಟ್ ಮಾಡಿ ಅದನ್ನ ಬಂಕರ್ ಹೊರಗಡೆ ಇಟ್ಬಿಡ್ತಾರೆ. ರಾತ್ರಿ ಪೂರ್ತಿ ಮಾನಿಟರ್ ಮುಂದೆ ಕೂತು ವೇಟ್ ಮಾಡ್ತಾನೆ ಇರ್ತಾರೆ ಅಬ್ಸರ್ವರ್ಸ್ ಅನ್ನ ನೋಡ್ಬಿಡೋಣ ಅಂತ. ಆ ಸಮಯದಲ್ಲಿ ಸಡನ್ ಆಗಿ ಯಾರೋ ಬಂಕರ್ ಮುಂದೆ ಬಂದು ನಿಂತ್ಕೋತಾರೆ. ನೋಡೋದಕ್ಕೆ ಮನುಷ್ಯರ ಕಾಲ್ ರೀತಿನೇ ಕಾಣುತ್ತೆ. ತಕ್ಷಣ ಇವ್ರುಗಳು ಹೆದರ್ಕೋತಾರೆ. ಯಾರಾಗಿರ್ಬೋದು, ಒಂದ್ ವೇಳೆ ನಮ್ಮ ರೀತಿನೇ ಒಬ್ಬರು ಸರ್ವೈವರ್ ಆಗಿ ಇರ್ಬೋದಾ? ಏನೇ ಆದ್ರೂ ಇವ್ರುಗಳು ಮೇನ್ ಡೋರ್ ಅನ್ನು ಓಪನ್ ಮಾಡಬಾರ್ದಲ್ವಾ? ಅದು ಮಾತ್ರ ಇಲ್ಲ, ಹೊರಗಡೆ ಇವಾಗ ಬಂದು ನಿಂತಿರೋನು ಜಾನ್ ಅವನ ವಾಯ್ಸ್ ಅಲ್ಲಿ ಮಾತಾಡ್ತಿರ್ತಾನೆ. ಜಾನ್ ಯಾರು? ಈ ಗುಂಗುರು ತಲೆ ಹುಡುಗಿಯ ಹಸ್ಬೆಂಡ್ ತಾನೆ. ಆದ್ರಿಂದ ಆ ಹುಡುಗಿ ಬೇಗನೆ ಹೋಗಿ ಡೋರ್ ಅನ್ನು ಓಪನ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾಳೆ. ಅದಕ್ಕೆ ಅಜ್ಜಿ ಲೇಡಿ ಆ ಹುಡುಗಿಯನ್ನು ತಡೆದು ಇಲ್ಲಿ ನೋಡೋ ರೂಲ್ಸ್ ಅನ್ನ ನೀನು ಬ್ರೇಕ್ ಮಾಡಬಾರ್ದು, ಹೊರಗಡೆ ಬಂದು ನಿಂತಿರೋದು ಆ ಕ್ರಿಯೇಚರ್ ಆಗಿ ಕೂಡ ಇರಬಹುದು, ಸೊ ಅರ್ಥ ಮಾಡ್ಕೊ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಆ ಹುಡುಗಿ ಕೂಡ ಸರಿ ಆಯ್ತು ನಾನು ಅದನ್ನ ಅಕ್ಸೆಪ್ಟ್ ಮಾಡ್ತೀನಿ, ಆದ್ರೆ ನಾನು ಇವಾಗ ಟೆಸ್ಟ್ ಮಾಡಿ ನೋಡ್ತೀನಿ ನಿಜವಾಗ್ಲೂ ಹೊರಗಡೆ ಬಂದಿರೋದು ನನ್ನ ಹಸ್ಬೆಂಡ್ ಅಂತ ನಾನು ನೋಡ್ಬೇಕು ಅಂತ ಅಜ್ಜಿಗೆ ಹೇಳ್ಬಿಟ್ಟು, ನಿಜವಾಗ್ಲೂ ಇವಾಗ ನೀವು ಬಂದಿರೋದು ನನ್ನ ಹಸ್ಬೆಂಡ್ ಆಗಿದ್ರೆ ಇತ್ತೀಚೆಗೆ ರೀಸೆಂಟ್ ಆಗಿ ಒಂದು ಬುಕ್ ಅನ್ನ ನನಗೆ ಗಿಫ್ಟ್ ಮಾಡಿದ್ರಲ್ವಾ, ಆ ಬುಕ್ಕಿನ ಹೆಸರನ್ನ ಹೇಳಿ ನೋಡೋಣ ಅಂತ ಕೇಳಿದ ತಕ್ಷಣ ಹೊರಗಡೆ ಇರೋನು ಏನು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಬೇಗ ನೀನು ಡೋರ್ ಅನ್ನು ಓಪನ್ ಮಾಡು, ನನಗೆ ಭಯ ಆಗ್ತಾ ಇದೆ ಅನ್ನೋ ರೀತಿನೇ ಹೇಳ್ತಿರ್ತಾನೆ. ಆದ್ರಿಂದ ಈ ಹುಡುಗಿ ಡೋರ್ ಅನ್ನು ಓಪನ್ ಮಾಡದೆ ಹಾಗೆ ಸೈಲೆಂಟ್ ಆಗಿ ಅಲ್ಲೇ ನಿಂತಿರ್ತಾಳೆ. ಯಾಕೆ ಅಂದ್ರೆ ಆ ಬುಕ್ ಅನ್ನ ಇವಳು ಮತ್ತೆ ಅವಳ ಹಸ್ಬೆಂಡ್ ಇಬ್ಬರು ಒಟ್ಟಿಗೆನೆ ಹೋಗಿ ಸೇರಿ ತಗೊಂಡಿರ್ತಾರೆ ಆ ಬುಕ್ ಅನ್ನ. ಸೊ ಅದೇನೇ ಇವನಿಗೆ ಗೊತ್ತಿಲ್ಲ ಅಂದ್ರೆ ಖಂಡಿತ ಇವನು ನನ್ನ ಹಸ್ಬೆಂಡ್ ಆಗಿ ಇರೋದಕ್ಕೆ ಚಾನ್ಸೇ ಇಲ್ಲ ಅಂತ ನೋಡ್ತಾ ಇರ್ಬೇಕಾದ್ರೆ ಹೊರಗಡೆ ನಿಂತಿರುವ ವ್ಯಕ್ತಿ ಹಾಗೆ ಕ್ಯಾಮರಾಗೆ ಅವನ ಮುಖವನ್ನು ತೋರಿಸ್ತಾನೆ. ನೋಡಿದ್ರೆ ಅದು ಜಾನೇ. ನನ್ನನ್ನು ಕಾಪಾಡು ಅಂತ ಅವನು ಕಿರ್ಚ್ಕೊಳ್ಳೋಷ್ಟರಲ್ಲಿ ಅಲ್ಲಿ ತುಂಬಾ ಜೀವಿಗಳು ಬಂದು ಅವನನ್ನು ಹಿಡಿದು ಗೆಲ್ಕೊಂಡು ಹೋಗ್ಬಿಡುತ್ತೆ. ಅಷ್ಟೇ ಇದನ್ನ ನೋಡಿದ ತಕ್ಷಣ ಗುಂಗುರು ಕೂದಲು ತಲೆ ಬೇಜಾರಾಗಿ ಹೋಗ್ತಾವಳೆ. ಅದು ಮಾತ್ರ ಇಲ್ಲ, ಇವ್ರುಗಳ ಹತ್ರ ಇರುವ ಕ್ಯಾಮ್ರಾವನ್ನ ಕೂಡ ಕ್ರಿಯೇಚರ್ಸ್ ಹೊಡೆದಾಕ್ಬಿಟ್ಟು ಹೋಗ್ಬಿಡ್ತವೆ. ಅಷ್ಟೇ ಒಳಗಡೆ ಇರೋರೆಲ್ಲ ತುಂಬಾನೇ ಹೆದರ್ಕೋತಾರೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ಆಗಿದ್ದ ತಕ್ಷಣ ಅಜ್ಜಿ ಲೇಡಿ ನಿನ್ನೆ ನಮ್ಮ ಹೀರೋಯಿನ್ ಆ ಗುಳಿ ಒಳಗಡೆಯಿಂದ ಏನೆಲ್ಲ ತಂದಿರ್ತಾರೋ ಅದನ್ನ ಫಸ್ಟ್ ಕೆಲಸವಾಗಿ ಮತ್ತೆ ಆ ಗುಳಿಗೆನೆ ಹಾಕ್ಬಿಡ್ತಾರೆ. ಫಸ್ಟ್ ನಾವು ಈ ಜಾಗದಿಂದ ತಪ್ಪಿಸ್ಕೋಬೇಕಂದ್ರೆ ರೂಲ್ಸ್ ಅನ್ನ ಬ್ರೇಕ್ ಮಾಡಬಾರ್ದು, ಹೊರಗಡೆಯಿಂದ ಏನನ್ನು ತಗೋಬಾರ್ದು ಅಂತ ನಾನು ಹೇಳಿದ್ದೇನಲ್ವಾ, ಆಮೇಲೆ ಏನಕ್ಕೆ ಈ ರೀತಿ ಮಾಡ್ತೀರಾ? ಹೊರಗಡೆ ಹೋಗೋದಕ್ಕಾದ ದಾರಿಯನ್ನ ನಾವು ಬೇಗನೆ ಕಂಡು ಹಿಡಿದು ಬಿಡೋಣ, ಸ್ವಲ್ಪ ತಾಳ್ಮೆ ಮುಖ್ಯ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಅಜ್ಜಿ ಲೇಡಿ. ಇವಾಗ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಆಗುತ್ತೆ. ನಮ್ಮ ಹೀರೋಯಿನ್ ಅನ್ನ ತೋರಿಸ್ತಾರೆ, ತುಂಬಾನೇ ಸಪ್ಪಿಗೆ ಇರ್ತಾಳೆ. ಅವಳಿಗೆ ಅವಳ ಫ್ಲಾಶ್ ಬ್ಯಾಕ್ ಎಲ್ಲ ನೆನಪಿಗೆ ಬರುತ್ತೆ. ನಮ್ಮ ಹೀರೋಯಿನ್ ಅವಳ ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ತುಂಬಾನೇ ತುಂಟ. ಆವಾಗ ಅವಳ ತಾಯಿ ಸರಿ ಬನ್ನಿ ಮಕ್ಕಳೇ ನಾವು ಒಂದು ರೈಡ್ ಹೋಗಿದ್ದು ಬರೋಣ ಅಂತ ಕರೀತಾರೆ. ಅದೇ ತರ ಕಾರಿಗೆ ಹತ್ಕೊಂಡ ನಮ್ಮ ಹೀರೋಯಿನ್ ವಿಂಡೋವನ್ನು ಓಪನ್ ಮಾಡಿಟ್ಟು ಆಟ ಆಡ್ತಿರ್ತಾಳೆ. ಇದನ್ನು ನೋಡಿದ ಅವರ ತಾಯಿ ಏನನ್ನ ಮಾಡ್ತಾ ಇದೆಯಾ ಸುಮ್ನಿರು ಅಂತ ಹೇಳಿ ಮಾತಾಡ್ಸೋಷ್ಟರಲ್ಲಿ ಆಪೋಸಿಟ್ ಇಂದ ಒಂದು ಕಾರ್ ಬಂದು ಇವರ ಕಾರಿಗೆ ಡ್ಯಾಶ್ ಮಾಡಿಬಿಡುತ್ತೆ. ಸೊ ಆಕ್ಸಿಡೆಂಟ್ ಅಲ್ಲಿ ಹೀರೋಯಿನ್ ಅವರ ತಾಯಿ ತೀರೋಗ್ಬಿಟ್ಟಿರ್ತಾರೆ. ಹೀರೋಯಿನ್ ಅವರ ಅಕ್ಕ ಮಾತ್ರವೇ ಜೀವಂತವಾಗಿ ತಪ್ಪಿಸಿಕೊಂಡಿರೋದು. ಇವಾಗ ಪ್ರೆಸೆಂಟ್ ಆ ಬಂಕರ್ ಒಳಗಡೆ ಇರ್ತಿದ್ದಾರೆ. ಹಾಗೆ ದಿನಗಳು ಕಳೆಯುತ್ತೆ. ಎಷ್ಟೇ ದಿನ ಆದ್ರೂ ಇವ್ರುಗಳು ಇನ್ನ ಹುಡುಕಿ ಒಂದು ದಾರಿಯನ್ನು ಕಂಡು ಹಿಡಿದಿರೋ ರೀತಿ ಕಾಣ್ತಿಲ್ಲ. ಆದ್ರೂ ಈ ಕಡೆ ನಮ್ಮ ಹೀರೋಯಿನ್ ಬಿಡೋ ರೀತಿ ಇಲ್ಲ. ಎಲ್ಲೆಲ್ಲ ಬೋರ್ಡ್ಸ್ ಇದೆ, ಅದ್ರಲ್ಲಿ ಏನೆಲ್ಲ ಸಿಂಬಲ್ಸ್ ಬರ್ದಿದೆ, ಹೇಗೆ ಪ್ಲಾನ್ಸ್ ಅನ್ನು ಕಂಡು ಹಿಡಿಯೋದು, ಅದ್ರಲ್ಲಿ ಯಾವ್ದು ಮೆಡಿಸಿನ್ ಪ್ಲಾನ್ಸ್ ಅಂತ ಎಲ್ಲವನ್ನು ಒಂದು ನೋಟ್ ಬುಕ್ ಅಲ್ಲಿ ನೋಟ್ ಮಾಡಿ ಇಟ್ಕೋತಿರ್ತಾಳೆ ನಮ್ಮ ಹುಡುಗಿ. ಹಾಗೇನೆ ಕಾಡಿನ ಒಳಗಡೆ ಬರ್ತಿರ್ಬೇಕಾದ್ರೆ ಏನು ಸದ್ದಾಗ್ತಿರುತ್ತೆ ಏನು ಅಂತ ನಮ್ಮ ಹೀರೋಯಿನ್ ಅಬ್ಸರ್ವ್ ಮಾಡಿ ನೋಡ್ಬೇಕಾದ್ರೆ ದೂರದಲ್ಲಿ ಆ ಅಜ್ಜಿ ಲೇಡಿ ಮತ್ತೆ ಡ್ಯಾನಿಯಲ್ ಹುಡುಗ ಇಬ್ಬರುವೆ ಜಗಳ ಮಾಡ್ಕೊಳ್ಳೋ ರೀತಿ ಕಾಣುತ್ತೆ. ಸೊ ಅದನ್ನ ನಮ್ಮ ಹೀರೋಯಿನ್ ನೋಡ್ಬಿಟ್ಟು ಅಲ್ಲಿಂದ ಡೈರೆಕ್ಟ್ ಆಗಿ ಬಂಕರ್ ಒಳಗಡೆ ಬಂದ್ಬಿಡ್ತಾವಳೆ. ಅಲ್ಲಿಗೆ ಬಂದ್ರೆ ಆ ಗುಂಗುರು ತಲೆ ಹುಡುಗಿ ಕೂತಿರ್ತಾವಳೆ, ತುಂಬಾನೇ ಸಪ್ಪಿಗೆ ಇರ್ತಾವಳೆ. ಅವಳ ಹತ್ರ ನಮ್ಮ ಹೀರೋಯಿನ್ ಏನಾಯ್ತು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಹುಡುಗಿ ಏನನ್ನು ರಿಪ್ಲೈ ಮಾಡಲ್ಲ. ಆವಾಗ ನಮ್ಮ ಹೀರೋಯಿನ್ ಸರಿ ಇಷ್ಟು ದಿನ ನಾವು ಕಂಡಿಡಿದಿರೋ ವಿಷಯ ಎಲ್ಲವನ್ನು ಫ್ಲೋರ್ ಅಲ್ಲಿ ಬರ್ದಿಡೋಣ ಅಂತ ಎಲ್ಲವನ್ನು ಡ್ರಾ ಮಾಡ್ತಿರ್ಬೇಕಾದ್ರೆ ಹಾಗೆ ಸಡನ್ ಆಗಿ ತಿರುಗಿ ನೋಡಿದ್ರೆ ಆ ಜಾಗದಲ್ಲಿ ಕೂತಿದ್ದ ಗುಂಗುರು ತಲೆ ಹುಡುಗಿಯನ್ನ ಕಾಣ್ತಾ ಇಲ್ಲ. ಎಲ್ಲಿಗೆ ಹೋದ್ಲು ಹುಡುಗಿ ಅಂತ ನಮ್ಮ ಹೀರೋಯಿನ್ ಗಾಬರಿಯಾಗಿ ಕಾಡಿನ ಒಳಗಡೆ ಅವಳನ್ನು ಹುಡುಕಿ ಬಂದ್ರೆ ಆ ಹುಡುಗಿ ಏನನ್ನ ಮಾಡ್ತಿದ್ದಾಳೆ ಅಂದ್ರೆ ಆ ಗುಳಿ ಇದೆಯಲ್ವಾ, ಆ ಗುಳಿಯಿಂದ ತಾನೇ ಆ ಕ್ರಿಯೇಚರ್ಸ್ ಎಲ್ಲ ಹೊರಗಡೆ ಬರುತ್ತೆ. ಅದ್ರ ಮುಂದೆ ನಿಂತು
ನಿಂತು ನಮ್ಮ ಹೀರೋಯಿನ್ ಅನ್ನು ನೋಡಿ, ಈ ರೀತಿ ನಾನು ಈ ಗುಳಿ ಒಳಗಡೆ ಬಿದ್ದೋಗ್ತೀನಿ, ಆ ಕ್ರಿಯೇಚರ್ಸ್ ನನ್ನ ಹಸ್ಬೆಂಡ್ ಅನ್ನ ಎಲ್ಲಿಗೆ ಎಳ್ಕೊಂಡು ಹೋಯ್ತವೋ ಆ ಜಾಗಕ್ಕೆ ನನ್ನನ್ನು ಎಳ್ಕೊಂಡು ಹೋಗ್ಲಿ. ಸೊ ಇದ್ರ ಮೇಲೆ ಈ ಜಾಗದಲ್ಲಿ ನನ್ನ ಕೈಯಲ್ಲಿ ಇರೋಕೆ ಆಗಲ್ಲ ಅಂತ ಹುಡುಗಿ ಮಾತಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಏನೋ ಸದ್ದಾಗೋದು ಇವರ ಇಬ್ಬರ ಕಿವಿಗೂ ಕೇಳುತ್ತೆ. ಏನದ ಅಂತ ನೋಡೋಣ ಅಂತ ಬಂದ್ರೆ ಆ ಡ್ಯಾನಿಯಲ್ ಹುಡುಗ ಇದ್ದಾನೆ ಅಲ್ವಾ, ಅವನಿಗೆ ತುಂಬಾನೇ ಹ್ಯಾಲುಸಿನೇಷನ್ ಬಂದಿದೆ ಅನ್ಸುತ್ತೆ. ಆದ್ರಿಂದ ಏನನ್ನ ಮಾಡಿದಾನೆ ಅಂದ್ರೆ ಆ ಅಜ್ಜಿ ಲೇಡಿಗೆ ಕಾಲನ್ನೆಲ್ಲ ಕಟ್ ಹಾಕಿರ್ತಾನೆ. ಇವಾಗ ಅದೇ ಸಮಯದಲ್ಲಿ ಆ ಜಾಗಕ್ಕೆ ಕ್ರಿಯೇಚರ್ಸ್ ಎಲ್ಲ ಬರೋ ರೀತಿ ಸದ್ದಾಗ್ಬೇಕಾದ್ರೆ ಡ್ಯಾನಿಯಲ್ ಅಲ್ಲಿಂದ ಎದ್ದು ಬಿದ್ದು ಬಂಕರ್ಗೆ ಓಡಿ ಹೋಗ್ತಾನೆ. ಹಿಂದೆನೆ ಆ ಗುಂಗುರು ತಲೆ ಹುಡುಗಿನೂ ಓಡಿ ಹೋಗ್ತಾವಳೆ. ಆದ್ರೆ ನಮ್ಮ ಹೀರೋಯಿನ್ ಮಾತ್ರವೇ ಆ ಅಜ್ಜಿ ಲೇಡಿನ ಬಿಡಬಾರ್ದು ಅಂತ ಅವರಿಗೆ ಕಟ್ಟಿರುವ ಹಗ್ಗಗಳನ್ನ ಬಿಚ್ಕೊಟ್ಟು ಅವರನ್ನ ಕಾಪಾಡಿ ಬಂಕರ್ಗೆ ಇಬ್ಬರುವೆ ಗಾಬರಿಯಾಗಿ ಓಡಿ ಬರ್ತಾರೆ. ಆದ್ರೆ ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಡೋರ್ ಲಾಕ್ ಆಗಿರುತ್ತೆ. ಸೊ ಹೀರೋಯಿನ್ ಮತ್ತೆ ಅಜ್ಜಿ ಲೇಡಿ ಡೋರ್ ಅನ್ನ ಭಯಂಕರವಾಗಿ ನಾಕ್ ಮಾಡ್ತಿರ್ತಾರೆ. ಆದ್ರೆ ಒಳಗಡೆ ಇರುವ ಡ್ಯಾನಿಯಲ್ ಮತ್ತೆ ಗುಂಗುರು ತಲೆ ಹುಡುಗಿ ಡೋರ್ ಅನ್ನ ಓಪನ್ ಮಾಡೋ ರೀತಿ ಕಾಣ್ತಿಲ್ಲ. ಯಾಕೆ ಅಂದ್ರೆ ರೂಲಿನ ಪ್ರಕಾರ ಹೊರಗಡೆ ಬಂದಿರೋದು ಏನೇ ಆಗಿದ್ರು ಡೋರ್ ಅನ್ನ ಓಪನ್ ಮಾಡಬಾರ್ದು ಅನ್ನೋದೇ ಅಲ್ವಾ. ಆದ್ರೆ ಆ ಸಮಯದಲ್ಲಿ ಹೊರಗಡೆ ನಿಂತಿರುವ ನಮ್ಮ ಹೀರೋಯಿನ್ ಕಿವಿಗೆ ಆ ಅಜ್ಜಿ ಲೇಡಿ ಕಿವಿಗೆ ಏನೋ ಒಂದು ಕ್ರಿಯೇಚರ್ ಅವರ ಹತ್ರ ಬರೋ ರೀತಿ ಸೌಂಡ್ ಆಗುತ್ತೆ. ತಕ್ಷಣ ಅಜ್ಜಿ ಲೇಡಿ ನಮ್ಮ ಹೀರೋಯಿನ್ ಅನ್ನ ಕರ್ಕೊಂಡು ಅಲ್ಲೇ ಪಕ್ಕದಲ್ಲಿ ಬಿದ್ದಿರುವ ಒಂದು ಮರದ ತುಂಡು ಪೊದೆ ಒಳಗಡೆ ಹೋಗಿ ಔಸ್ಕೋತಾರೆ. ತುಂಬಾನೇ ಭಯದಲ್ಲಿ ಇರ್ತಿರ್ತಾರೆ, ಏನೋ ಸದ್ದೆಲ್ಲ ಆಗ್ತಿರುತ್ತೆ. ಆ ಸಮಯದಲ್ಲಿ ಫಸ್ಟ್ ಟೈಮ್ ಆ ಕ್ರಿಯೇಚರ್ ಏನು ಅನ್ನೋದನ್ನ ನಮಗೆ ತೋರಿಸ್ತಾರೆ. ಏನೋ ಮೊಸಳೆ ರೀತಿ ಗ್ರೌಂಡಿನ ಜೊತೆಗೇನೆ ಬರುತ್ತೆ. ನಂತರ ಅದು ನಿಧಾನಕ್ಕೆ ಗೆದ್ದು ಮನುಷ್ಯರ ರೀತಿ ನಿಂತ್ಕೊಳ್ಳುತ್ತೆ. ಸೊ ಅದರ ಶಾಡೋವನ್ನ ನೋಡ್ಬೇಕಾದ್ರೇನೆ ಅದೊಂದು ಕ್ರಿಯೇಚರ್ ಅನ್ನೋದು ಚೆನ್ನಾಗಿ ಅರ್ಥ ಆಗುತ್ತೆ. ಅದು ಹಾಗೆ ಬಂಕರ್ ಒಳಗಡೆ ನೋಡ್ತಿರುತ್ತೆ, ಸಡನ್ ಆಗಿ ಜೋರಾಗಿ ಕಿರ್ಚ್ಕೊಳ್ಳುತ್ತೆ. ಸೊ ಅದು ಆ ರೀತಿ ಕಿರ್ಚ್ಕೊಂಡಿದ್ದ ತಕ್ಷಣ ತುಂಬಾ ಕ್ರಿಯೇಚರ್ಸ್ ಆ ಜಾಗಕ್ಕೆ ಬರುತ್ತೆ. ಎಲ್ಲವೂ ಎದ್ದು ನಿಂತ್ಕೋತಾವೆ. ಸೊ ಏನಕ್ಕಾಗಿ ಇವಾಗ ಅದು ಕಿರ್ಚಿದೆ ಅಂದ್ರೆ ಒಳಗಡೆ 4 ಜನರು ಇರ್ತಾ ಇದ್ರಲ್ವಾ ಬಂಕರ್ ಒಳಗಡೆ, ಆದ್ರೆ ಇವಾಗ ಇಬ್ಬರು ಮಾತ್ರವೇ ಇರ್ತಿದ್ದಾರೆ. ಸೊ ಇಬ್ಬರನ್ನ ಕಾಣ್ತಾ ಇಲ್ಲ, ಕಾಡ್ ಒಳಗಡೆ ಹುಡುಕ್ರು ಅಂತ ಹೇಳೋ ರೀತಿ ಎಲ್ಲಾ ಕ್ರಿಯೇಚರ್ಸ್ ಕಾಡಿನ ಒಳಗಡೆ ಹುಡುಕಾಡೋದಕ್ಕೆ ಶುರು ಮಾಡ್ತವೆ. ಈ ಗ್ಯಾಪ್ ಅನ್ನು ಯೂಸ್ ಮಾಡಿ ಆ ಅಜ್ಜಿ ಲೇಡಿನು ನಮ್ಮ ಹೀರೋಯಿನ್ ಮತ್ತೆ ಬಂದು ಡೋರ್ ಅನ್ನ ನಾಕ್ ಮಾಡ್ತಿರ್ತಾರೆ. ಆವಾಗ ನಮ್ಮ ಹೀರೋಯಿನ್, ಲೋ ಸುಮ್ನೆ ಮರ್ಯಾದಿಂದ ಡೋರ್ ಅನ್ನು ಓಪನ್ ಮಾಡಿ, ನಾನು ಮಾಡಿದ ಚಿಕ್ಕ ತಪ್ಪಿನಿಂದ ನನ್ನ ತಾಯಿಯವರು ತೀರೋಗ್ಬಿಟ್ರು, ಅದರ ಬಗ್ಗೆ ಫೀಲ್ ಮಾಡಿ ನಾನು ಇನ್ನವೇ ಕೊರಗ್ತಾ ಇದ್ದೀನಿ. ಸೊ ಇವಾಗ ಮಾತ್ರ ನೀನು ಡೋರ್ ಅನ್ನು ಓಪನ್ ಮಾಡ್ಲಿಲ್ಲ ಅಂದ್ರೆ ಲೈಫ್ ಪೂರ್ತಿ ನೀನು ನನ್ನ ರೀತಿನೇ ತುಂಬಾನೇ ಕಷ್ಟಕ್ಕೆ ಒಳಗಾಗ್ತೀಯಾ, ಪ್ಲೀಸ್ ಡೋರ್ ಅನ್ನು ಓಪನ್ ಮಾಡು ಅಂತ ಕೇಳ್ಕೊಂಡಿದ್ದ ತಕ್ಷಣ ಒಳಗಡೆ ಇರೋರು ಡೋರ್ ಅನ್ನು ಓಪನ್ ಮಾಡ್ತಾರೆ. ಸದ್ಯ ಅಜ್ಜಿ ಲೇಡಿ ಮತ್ತೆ ನಮ್ಮ ಹೀರೋಯಿನ್ ಮತ್ತೆ ಬಂಕರ್ ಒಳಗಡೆ ಸೇಫ್ ಆಗಿ ಬಂದ್ಬಿಡ್ತಾರೆ. ಒಳಗಡೆ ಬಂದಿದ್ದ ತಕ್ಷಣ ಇವರು 4 ಜನರು ಆ ಮಿರರಿನ ಕಡೆಗೆ ನೋಡಿ ನಿಂತ್ಕೋತಾರೆ. ಯಾಕೆಂದ್ರೆ ಆವಾಗ್ಲೇನೆ ಆ ಕ್ರಿಯೇಚರ್ಸ್ 4 ಜನ ಇದಾರೆ ಅನ್ನೋದನ್ನ ನೋಡಿ ಸೈಲೆಂಟ್ ಆಗುತ್ತೆ ಅಂತ. ಆವಾಗ್ಲೇನೆ ಒಬ್ಬರಿಗೊಬ್ಬರು ಭಯದಿಂದ ನೋಡಿ ನಿಂತಿರ್ಬೇಕಾದ್ರೇನೆ ಆ ಅಜ್ಜಿ ಲೇಡಿ ಅವರ ಫ್ಲಾಶ್ ಬ್ಯಾಕ್ ಅನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ. ನಾನು ನನ್ನ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನು ಒಬ್ಬಳು ಪ್ರೊಫೆಸರ್, ಒಂದು ದೊಡ್ಡ ಕಾಲೇಜ್ ಅಲ್ಲಿ ಹಿಸ್ಟ್ರಿ ಕ್ಲಾಸ್ ಅನ್ನ ತಗೋತಿದ್ದೆ. ನನಗೆ ಈ ಕಾಡಿನ ಬಗ್ಗೆ ಚೆನ್ನಾಗಿ ಗೊತ್ತು, ಈ ಜಾಗದಲ್ಲಿ ತುಂಬಾನೇ ಅಪಾಯವಿದೆ ಅನ್ನೋದನ್ನೆಲ್ಲ ನಾನು ಸ್ಟಡಿ ಮಾಡಿದ್ದೀನಿ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಾಗಿನೇ ಈ ಕಾಡಿನ ಒಳಗಡೆ ಬಂದು ನಾನು ಸರಿಯಾಗಿ ಸಿಗೋಕೋಬಿಟ್ಟೆ. ಅದು ಮಾತ್ರ ಇಲ್ಲ, ಕ್ರಿಯೇಚರ್ಸ್ ಗಳ ಬಗ್ಗೆ ನನಗೆ ಇನ್ನ ಕೂಡ ಸ್ವಲ್ಪ ಚೆನ್ನಾಗಿನೇ ಗೊತ್ತು. ಒಂದು ದಿನ ಕ್ರಿಯೇಚರ್ ಅನ್ನ ನಾನು ಡೈರೆಕ್ಟ್ ಆಗಿ ನನ್ನ ಕಣ್ಣಾರಿ ನೋಡಿದೆ. ನಾನು ನೋಡಿದ ಕ್ರಿಯೇಚರ್ ಯಾವ ರೀತಿ ಇರ್ತಿತ್ತು ಗೊತ್ತಾ, ಸೇಮ್ ಡಿಟ್ಟೋ ನನ್ನ ರೀತಿನೇ ಇರ್ತಾ ಇತ್ತು. ಅದನ್ನು ನೋಡಿ ತುಂಬಾ ಹೆದರಿ ಬೆದರಿ ಗಾಬರಿಯಾಗಿ ನಾನು ಈ ಬಂಕರ್ ಒಳಗಡೆ ಬಂದ್ಬಿಟ್ಟೆ. ಸೊ ಅವಾಗ್ಲೇನೆ ನನಗೆ ಗೊತ್ತಾಗ್ಲಿಕ್ಕೆ ಬಂತು, ಆ ಕ್ರಿಯೇಚರ್ ಕೈಯಲ್ಲಿ ನಮ್ಮ ರೀತಿನೇ ಚೇಂಜ್ ಆಗೋಕೆ ಆಗುತ್ತೆ, ನಮ್ಮ ರೀತಿನೇ ಮಾತಾಡೋಕೆ ಆಗುತ್ತೆ. ಸೊ ಇದಕ್ಕೂ ಮುಂಚೆ ಇದ್ರ ಬಗ್ಗೆ ತಿಳಿದಿದ್ದವರು ಬರ್ದಿರೋದು ಏನು ಅಂದ್ರೆ ಇವುಗಳನ್ನ ಒಂದು ಫೇರಿ ಟೇಲ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ, ಇಲ್ಲ ಮ್ಯಾಜಿಕಲ್ ಕ್ರಿಯೇಚರ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಈ ರೀತಿ ತುಂಬಾ ಹೆಸರುಗಳಿಂದ ಅವುಗಳನ್ನ ಕರೆದಿದ್ದಾರೆ. ಸೊ ಇದರ ಮುಖಾಂತರ ನೋಡ್ಬೇಕಾದ್ರೆ ಹಳೆ ಕಾಲದಲ್ಲಿ ಇವು ಕೂಡ ಮನುಷ್ಯರುಗಳ ಜೊತೆ ಜಾಯಿನ್ ಆಗಿನೇ ಒಟ್ಟಿಗೆನೆ ಬೆಳೆದಿದ್ದಾವೆ ಅಂತ ಹೇಳ್ತಿರ್ಬೇಕಾದ್ರೆ ಹೊರಗಡೆಯಿಂದ ಸದ್ದು ಬರುತ್ತೆ. ಒಂದು ಕ್ರಿಯೇಚರ್ ನಮ್ಮ ಹೀರೋಯಿನ್ ರೀತಿ ವಾಯ್ಸ್ ಅನ್ನು ಕೊಡ್ಬೇಕಾದ್ರೆ ಇನ್ನೊಂದು ಕ್ರಿಯೇಚರ್ ಅಜ್ಜಿ ಲೇಡಿ ರೀತಿ ವಾಯ್ಸ್ ಅನ್ನು ಕೊಡುತ್ತೆ. ಅದೇ ತರ ಇನ್ನೊಂದು ಕ್ರಿಯೇಚರ್ ಡ್ಯಾನಿಯಲ್, ಇನ್ನೊಂದು ಕ್ರಿಯೇಚರ್ ಗುಂಗುರು ತಲೆ ಹುಡುಗಿ ಅನ್ನೋ ರೀತಿ 4 ಕ್ರಿಯೇಚರ್ಸ್ ವಾಯ್ಸ್ ಕೊಡ್ತಿರ್ತವೆ. ಆವಾಗ್ಲೇನೆ ಇವ್ರುಗಳಿಗೂ ಗೊತ್ತಾಗ್ಲಿಕ್ಕೆ ಬರುತ್ತೆ ಆ ಕ್ರಿಯೇಚರ್ಸ್ ನಾರ್ಮಲ್ ಆದ ಕ್ರಿಯೇಚರ್ಸ್ ಅಲ್ಲ, ನಮ್ ರೀತಿನೇ ಮಿಮಿಕ್ ಕೂಡ ಮಾಡ್ತವೆ ಅಂತ. ಇವಾಗ ಕ್ರಿಯೇಚರ್ಸ್ ತುಂಬಾನೇ ಆಕ್ರೋಶವಾಗಿ ಆ ಡೋರ್ ಅನ್ನು ಹೊಡೆದಾಕೋದಕ್ಕೆ ಟ್ರೈ ಮಾಡ್ತಿರ್ತವೆ. ಯಾಕೆಂದ್ರೆ ನಮ್ಮ ಹೀರೋಯಿನ್ ಮತ್ತೆ ಅಜ್ಜಿ ಲೇಡಿ ಮಿಸ್ ಆಗ್ಬಿಟ್ಟಿದ್ದಾರೆ ಅಲ್ವಾ ಆ ಟೆನ್ಷನ್ ಅಲ್ಲಿ. ಸೊ ಆ ಕ್ರಿಯೇಚರ್ಸ್ ಮಾತ್ರ ಒಳಗಡೆ ಬಂದ್ಬಿಟ್ರೆ ನಮ್ಮನ್ನ ಕೊಂದ್ಬಿಡುತ್ತೆ ಅಂತ ಅಲ್ಲೇ ಇರುವ ಟೇಬಲ್ ಅನ್ನ ಡೋರ್ ಗೆ ತಗೊಂಡು ಹೋಗಿ ಸಿಗಾಕ್ಸಿ ಲಾಕ್ ಮಾಡ್ತಾರೆ. ಆ ರೀತಿ ಅವ್ರುಗಳು ಮೂವ್ ಮಾಡ್ಬೇಕಾದ್ರೆ ಕೆಳಗಡೆ ಇನ್ನೊಂದು ಸೀಕ್ರೆಟ್ ಬಂಕರ್ ಇದೆ ಅನ್ನೋದು ಅವ್ರುಗಳಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ತಕ್ಷಣ ನಮ್ಮ ಹೀರೋಯಿನ್ ಅದನ್ನು ಓಪನ್ ಮಾಡಿ ಬೇಗ ಬೇಗ ಕೆಳಗಡೆ ಹೋಗ್ತಾಳೆ. ಅದೇ ತರ 1 by 1 ನಿಧಾನಕ್ಕೆ ಆ ಬಂಕರ್ ಒಳಗಡೆ ಬಂದ್ಬಿಡ್ತಾರೆ. ಆ ರೀತಿ ಬಂದಿದ್ದ ತಕ್ಷಣ ಇವ್ರುಗಳು ಡೋರ್ ಅನ್ನು ಕ್ಲೋಸ್ ಮಾಡೋದಕ್ಕೂ ಆ ಕ್ರಿಯೇಚರ್ಸ್ ಮಿರರ್ ಅನ್ನು ಹೊಡೆದಾಕಿ ಒಳಗಡೆ ಬರೋದಕ್ಕೂ ಸರಿಯಾಗಿರುತ್ತೆ. ಹೇಗೋ ಜಸ್ಟ್ ಮಿಸ್ ಅಲ್ಲಿ ನಮ್ಮ ಹುಡುಗರು ತಪ್ಪಿಸ್ಕೋತಾರೆ. ಇವಾಗ ಹೊಸದಾಗಿ ಬಂದಿರುವ ಬಂಕರ್ ಒಳಗಡೆ ನೋಡ್ಬೇಕಾದ್ರೆ ಇವ್ರುಗಳು ತಿನ್ನೋದಕ್ಕೆ ಬೇಕಾಗಿರುವ ಥಿಂಗ್ಸ್ ಎಲ್ಲವೇ ಇರುತ್ತೆ, ನೀರು, ಎಕ್ವಿಪ್ಮೆಂಟ್ಸ್ ಅಂತ ಇವ್ರುಗಳಿಗೆ ಬೇಕಾಗಿರೋದು ಎಲ್ಲವೇ ಇರುತ್ತೆ. ಸೊ ಇದಕ್ಕೂ ಮುಂಚೆ ಆ ಪ್ರೊಫೆಸರ್ ಇರ್ತಾ ಇದ್ದ ಜಾಗ ಇದೇನೆ ಇರಬೇಕು ಅನ್ನೋದನ್ನ ಅರ್ಥ ಮಾಡ್ಕೋತಾರೆ ಇವರು. ಆವಾಗ ನಮ್ಮ ಹೀರೋಯಿನ್ ಅಲ್ಲಿರುವ ಒಂದು ಕಂಪ್ಯೂಟರ್ ಅನ್ನು ನೋಡ್ತಾಳೆ. ಅದನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಅದರಲ್ಲಿ ಇಂಟರ್ನೆಟ್ ಕನೆಕ್ಟ್ ಆಗಿರಲ್ಲ, ಆದ್ರೆ ಅದರಲ್ಲಿ ತುಂಬಾನೇ ವಿಡಿಯೋ ರೆಕಾರ್ಡಿಂಗ್ಸ್ ಇರುತ್ತೆ. ಅದನ್ನೆಲ್ಲ ಪ್ಲೇ ಮಾಡಿ ನೋಡ್ಬೇಕಾದ್ರೆ ಅದರಲ್ಲಿ ಇರೋದು ಬೇರೆ ಯಾರು ಇಲ್ಲ, ಆ ಪ್ರೊಫೆಸರೇ. ಸೊ ಅದನ್ನು 1 by 1 ಪ್ಲೇ ಮಾಡಿ ನೋಡ್ತಾಳೆ. ಆವಾಗ ಪ್ರೊಫೆಸರ್ ಏನನ್ನು ಹೇಳ್ತಾರೆ ಅಂದ್ರೆ, ಇದನ್ನ ನಾನು 2009ರಲ್ಲಿ ಮಾಡಿರುವ ರೆಕಾರ್ಡಿಂಗ್ ವಿಡಿಯೋ, ಈ ಬಂಕರ್, ಈ ಥಿಂಗ್ಸ್ ಎಲ್ಲವನ್ನು ಕ್ರಿಯೇಟ್ ಮಾಡಿದ್ದು ನಾನೇ. ಇಲ್ಲಿ ನಾವು ಸ್ಟೇ ಆಗೋಕೆ ಬೇಕಾಗಿ
ಬೇಕಾಗಿರುವ ಥಿಂಗ್ಸ್ ಎಲ್ಲವೇ ಇರುತ್ತೆ. ಇದನ್ನ ಏನಕ್ಕೆ ನಾನು ಸೃಷ್ಟಿ ಮಾಡಿದೆ ಅಂದ್ರೆ ಹೊರಗಡೆ ತುಂಬಾನೇ ಕ್ರಿಯೇಚರ್ಸ್ ಇದಾವೆ, ಅದನ್ನ ಸ್ಟಡಿ ಮಾಡೋದಕ್ಕಾಗಿ ಇಲ್ಲೇ ಸ್ಟೇ ಆಗ್ಬೇಕು ಅಂತ ಇದನ್ನ ನಾನು ರೆಡಿ ಮಾಡಿದೆ. ಹೊರಗಡೆ ಆ ಮಿರರ್ ಇರುತ್ತೆ ಅಲ್ವಾ, ಅಲ್ಲೇನೆ ನಾನು ನಿಂತಿರ್ತೀನಿ. ಆ ಅಬ್ಸರ್ವರ್ಸ್ ಅಂತ ಹೇಳಲಾಗುವ ಕ್ರಿಯೇಚರ್ಸ್ ಅಲ್ಲಿಗೆ ಬಂದು ನಿಂತು ನನ್ನನ್ನು ವಾಚ್ ಮಾಡ್ತಿರ್ತವೆ ಅಂತ ಒಂದೊಂದು ವಿಡಿಯೋದಲ್ಲೂ ಒಂದೊಂದು ವಿಷಯದ ಬಗ್ಗೆ ಹೇಳಿರ್ಬೇಕಾದ್ರೆ ನಮ್ಮ ಹೀರೋಯಿನ್ ತುಂಬಾನೇ ಕ್ಯೂರಿಯಸ್ ಆಗಿ ಒಂದೊಂದು ವಿಡಿಯೋವನ್ನು ಪ್ಲೇ ಮಾಡಿ ನೋಡ್ತಿರ್ತಾರೆ. ಅದರಲ್ಲಿ ಒಂದು ವಿಡಿಯೋದಲ್ಲಿ ಏನನ್ನ ಹೇಳಿದ್ದಾರೆ ಅಂದ್ರೆ, ನಾನು ಇನ್ನವೇ ಆ ಕ್ರಿಯೇಚರ್ಸ್ ಬಗ್ಗೆ ಸ್ಟಡಿ ಮಾಡೋದಕ್ಕಾಗಿ ತುಂಬಾ ಜನರನ್ನ, ತುಂಬಾ ಮನುಷ್ಯರನ್ನ, ಅಂದ್ರೆ ಸಿಂಗಲ್ ಆಗಿ ಯಾರ ಜೊತೆನೂ ಕಮ್ಯುನಿಕೇಟ್ ಮಾಡದೆ ಅಲೋನ್ ಆಗಿ ಇರ್ತಾರೆ ಅಲ್ವಾ, ಲೋನ್ಲಿ ಫೆಲೋಸ್ ಅಂತವರನ್ನ ಟಾರ್ಗೆಟ್ ಮಾಡಿ ಜಾಗಕ್ಕೆ ಏಮರ್ಸಿ ಕರ್ಕೊಂಡು ಬಂದಿದ್ದೆ. ನಂತರ ಅವರಿಗೆ ಚೆನ್ನಾಗಿ ಒಂದು ಡಿನ್ನರ್ ಅನ್ನ ಕೊಟ್ಟು ನಾನು ಒಳಗಡೆ ಎತ್ಕೊಂಡು ಅವ್ರಗಳನ್ನ ಹೊರಗಡೆ ಬಿಟ್ಟೆ. ಸೊ ಆ ರೀತಿ ಹೊರಗಡೆ ಹೋದವರನ್ನ ಕ್ರಿಯೇಚರ್ಸ್ ಏನನ್ನ ಮಾಡ್ತೋ ಅನ್ನೋದನ್ನ ಸ್ಟಡಿ ಮಾಡಿ ನೋಟ್ ಮಾಡ್ತಿದ್ದೆ. ಆಕ್ಚುಲ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಆ ಗೇಟ್ ಸ್ಟೇಷನ್ ಅಲ್ಲಿ ತುಂಬಾ ಜನರು ಮಿಸ್ ಆಗಿದ್ದಾರೆ ಅನ್ನೋ ರೀತಿ ಪೋಸ್ಟರ್ಸ್ ಎಲ್ಲ ಅನ್ಸಿತ್ತಲ್ವಾ, ಅವು ಎಲ್ಲವನ್ನು ಮಾಡಿರೋದು ಈ ಪ್ರೊಫೆಸರ್ ಅವರ ಕೆಲಸನೇ ಅನ್ಸುತ್ತೆ. ಸೊ ಹೀಗೆ ಎಲ್ಲವೂ ಹೋಗ್ತಾ ಇರ್ಬೇಕಾದ್ರೆ ಆ ವಿಡಿಯೋದಲ್ಲಿ ಆ ಪ್ರೊಫೆಸರ್ ಹಿಂದ್ಗಡೆ ಒಂದು ಕೇಜ್ ರೀತಿ ಕಾಣುತ್ತೆ. ಆ ಕೇಜ್ ಒಳಗಡೆ ಒಂದು ಕ್ರಿಯೇಚರ್ ಅನ್ನು ಹಿಡಿದಿಟ್ಟಿರ್ತಾರೆ. ಸೊ ಇವು ಎಲ್ಲವನ್ನು ನಮ್ಮ ಹೀರೋಯಿನ್ ಮತ್ತೆ ಅಜ್ಜಿ ಲೇಡಿ ಎಲ್ಲರೂ ಆಶ್ಚರ್ಯವಾಗಿ ನೋಡ್ತಿರ್ತಾರೆ, ಹೇಗೆ ಇವರು ಕ್ಯಾಚ್ ಮಾಡಿದ್ರು ಅಂತ. ಸೊ ಅದನ್ನ ಪ್ರೊಫೆಸರ್ ಹಿಡಿದು ಅದ್ರ ಜೊತೆ ಪರಿಚಯ ಮಾಡಿ ಫ್ರೆಂಡ್ಶಿಪ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಈ ರೀತಿ ಎಲ್ಲ ವಿಡಿಯೋಸ್ ಅನ್ನು ನೋಡಿದ ಮೇಲೆ ಕೊನೆಯದಾಗಿ ಒಂದು ವಿಡಿಯೋವನ್ನು ನೋಡ್ಬೇಕಾದ್ರೆ ಅದರಲ್ಲಿ ಪ್ರೊಫೆಸರ್ ಈ ತರದ ಒಂದು ರಿಸರ್ಚ್ ಅನ್ನ ನಾನು ಮಾಡಿರ್ಲೇಬಾರ್ದಾಗಿತ್ತು, ಪೆದ್ದ ನಾನು, ದಡ್ಡ ನಾನು, ಈ ರೀತಿ ಮಾಡಿರ್ಲೇಬಾರ್ದಾಗಿತ್ತು, ಇದು ಎಲ್ಲರಿಗೂ ಅಪಾಯ. ಸೊ ನಾನು ನನ್ನನ್ನು ಕೊಂದ್ಕೋತೀನಿ. ಮತ್ತೆ ಯಾರಾದ್ರೂ ಈ ವಿಡಿಯೋವನ್ನ ನೀವು ನೋಡ್ತಾ ಇದ್ದೀರಾ ಅಂದ್ರೆ, ನಾನು ಈ ಜಾಗಕ್ಕೆ ಬರೋಕು ಮುಂಚೆ ನನ್ನ ಆಫೀಸ್ ಅಲ್ಲಿ ಇದ್ರ ಬಗ್ಗೆ ತುಂಬಾ ನೋಟ್ಸ್ ಅನ್ನ ಬರ್ದಿಟ್ಟಿದ್ದೆ. ಆ ನೋಟ್ಸ್ ಅನ್ನ ಯಾರುವೇ ನೋಡ್ಬಿಡ್ಬಾರ್ದು, ಅದನ್ನ ನೋಡಿ ಯಾರುವೇ ಈ ಜಾಗಕ್ಕೆ ಬಂದ್ಬಿಡ್ಬಾರ್ದು. ಆದ್ರಿಂದ ಈ ವಿಡಿಯೋವನ್ನ ನೀವು ನೋಡ್ತಾ ಇದ್ರೆ ದಯವಿಟ್ಟು ಅದನ್ನ ಹೋಗಿ ನಾಶ ಮಾಡಿಬಿಡಿ. ಅದು ಮಾತ್ರ ಇಲ್ಲ, ಇಲ್ಲಿಂದ ನೀವು ಹೇಗೆ ಹೊರಗಡೆ ತಪ್ಪಿಸ್ಕೊಂಡು ಹೋಗ್ಬೇಕು ಅನ್ನೋ ದಾರಿನೂ ನನಗೆ ಗೊತ್ತು. ಅದು ಹೇಗೆ ಅಂದ್ರೆ, ಈ ಕಾಡಲ್ಲಿ ತುಂಬಾನೇ ಸೈನ್ ಬೋರ್ಡ್ ಗಳನ್ನ ನೋಡಿರ್ತೀರಾ ಅಲ್ವಾ, ಅದರಲ್ಲಿ 134 ಸೈನ್ ಬೋರ್ಡ್ ಹತ್ರ ಬಂದ್ಬಿಟ್ಟು ಅಲ್ಲಿರುವ ಪಕ್ಷಿಗಳು ಯಾವ ಡೈರೆಕ್ಷನ್ ಅಲ್ಲಿ ಹೋಗುತ್ತೋ ಅದನ್ನ ಫಾಲೋ ಮಾಡಿ ಹೋಗಿ. ಆ ರೀತಿ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಲೇಕ್ ಇರುತ್ತೆ, ಅಲ್ಲಿ ನಾನು ಸೆಟ್ ಮಾಡಿ ಇಟ್ಟಿರುವ ಬೋಟ್ ಕೂಡ ಇರುತ್ತೆ. ಸೊ ಆ ಬೋಟ್ ಅಲ್ಲಿ ಹತ್ತಿ ನೀವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಡಬಹುದು ಅನ್ನೋ ರೀತಿ ಹೇಳ್ತಾರೆ. ನಂತರ ಆ ಪ್ರೊಫೆಸರ್ ಆ ಬಂಕರ್ ಅಲ್ಲೇ ಒಂದು ಜಾಗಕ್ಕೆ ಹೋಗಿ ಗನ್ ನಿಂದ ಶೂಟ್ ಮಾಡ್ಕೊಂಡು ಅವರನ್ನ ಅವರೇ ಕೊಂದ್ಕೋತಾರೆ. ಸೊ ಇವನ್ನೆಲ್ಲ ನೋಡಿ ತುಂಬಾನೇ ಶಾಕ್ ಆಗ್ತಾರೆ ಇವ್ರುಗಳು. ಸೊ ಈ ಪ್ರೊಫೆಸರ್ ಈ ಜಾಗವನ್ನ ಹೇಗೆ ಕಂಡುಹಿಡಿದು ಇಲ್ಲಿಗೆ ಬಂದಿರ್ತಾರೆ ಅನ್ನೋದನ್ನ ಆಮೇಲೆ ನೋಡೋಣ. ಸೊ ಇವಾಗ ಇವ್ರುಗಳು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾರೆ ಅಲ್ವಾ, ಇವತ್ತು ಒಂದು ದಿನ ಮಾತ್ರನೇ ಅಲ್ಲೇ ಸ್ಟೇ ಆಗ್ತಾರೆ. ಆದ್ರಿಂದ ಆ ಖುಷಿಯಲ್ಲಿ ಆ ಗುಂಗುರು ತಲೆ ಹುಡುಗಿ ಡ್ಯಾನಿಯಲ್ ಎಲ್ಲ ಸೂಪರ್ ಆಗಿ ಡ್ಯಾನ್ಸ್ ಅನ್ನ ಮಾಡ್ತಿರ್ತಾರೆ, ಖುಷಿಯಾಗಿ ಇರ್ತಿರ್ತಾರೆ. ಹಾಗೆ ಸೀನ್ ಅನ್ನು ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಸೊ ಹಗಲೊತ್ತಲ್ಲಿ ಆ ಕ್ರೀಚರ್ಸ್ ಹೊರಗಡೆ ಬರಲ್ಲ ಅಲ್ವಾ. ಸೊ ಈ ಟೈಮ್ ಅನ್ನ ಯೂಸ್ ಮಾಡಿ ನಮ್ಮ ಗ್ರೂಪ್ ಆ ಕಾಡನ್ನ ಬಿಟ್ಟು ಎಸ್ಕೇಪ್ ಆಗ್ಬೇಕು ಅಂತ ಬೇಗ ಬೇಗ ಓಡಿ ಹೋಗ್ತಾರೆ. ಆ ಪ್ರೊಫೆಸರ್ ಹೇಳಿದ ತರನೇ ಆ 134 ಬೋರ್ಡ್ ಹತ್ರ ಬರ್ತಾರೆ. ಅಲ್ಲಿಗೆ ಬಂದ ಮೇಲೆ ಬರ್ಡ್ಸ್ ಹೋಗುವ ಡೈರೆಕ್ಷನ್ ಅನ್ನ ಫಾಲೋ ಮಾಡಿ ಹೋಗ್ಬೇಕಲ್ವಾ, ಆದ್ರೆ ಅಲ್ಲಿ ಯಾವುದೇ ಪಕ್ಷಿನೂ ಹಾರ್ತಾ ಇಲ್ಲ. ಆದ್ರೆ ನಮ್ಮ ಹೀರೋಯಿನ್ ಒಂದು ಗಿಣಿಯನ್ನ ಮಡಗಿರ್ತಾಳೆ ಅಲ್ಲ ಕೈಯಲ್ಲಿ, ಅದನ್ನ ಓಪನ್ ಮಾಡಿ ಬಿಡ್ಬೇಕಾದ್ರೆ ಅದು ಒಂದು ಡೈರೆಕ್ಷನ್ ಅಲ್ಲಿ ಹಾರಿ ಹೋಗುತ್ತೆ. ಅದನ್ನ ಫಾಲೋ ಮಾಡಿ ಇವ್ರುಗಳು ಓಡಿ ಹೋಗ್ತಾರೆ. ಆ ರೀತಿ ಬರ್ಬೇಕಾದ್ರೆ ನೀವು ಒಂದು ಡೆಸ್ಕ್ ರೀತಿ ಒಂದು ಜಾಗವನ್ನು ನೋಡ್ತಾರೆ, ಏನೋ ಒಂದನ್ನ ಕಂಟ್ರೋಲ್ ಮಾಡಿ ಇಟ್ಟಿರೋ ರೀತಿ ಕಾಣುತ್ತೆ. ಏನು ಜಾಗವಾಗಿ ಇರಬಹುದು ಇದು ಅಂತ ಎಲ್ಲರೂ ನೋಡ್ಬೇಕಾದ್ರೇನೆ ಆವಾಗ್ಲೇ ಆ ಅಜ್ಜಿ ಲೇಡಿ ಹೇಳ್ತಾರೆ, ಯಾಕೆಂದ್ರೆ ಅವರೊಬ್ಬರು ಹಿಸ್ಟ್ರಿ ಪ್ರೊಫೆಸರ್ ಅಲ್ವಾ, ತುಂಬಾ ವರ್ಷಗಳ ಹಿಂದೆ ಇವುಗಳು ಮನುಷ್ಯರ ಜೊತೆ ಸೇರಿ ಒಟ್ಟಿಗೆನೆ ಬೆಳೆದಿದ್ದಾವೆ, ಇವುಗಳನ್ನ ಫೇರೀಸ್ ಅಂತ ಹೇಳ್ತಿದ್ರು. ಸೊ ಮನುಷ್ಯರಿಗೂ ನೇಚರಿಗೂ ಒಂದು ಬ್ರಿಡ್ಜ್ ಆಗಿ ಇರ್ತಾ ಇದ್ದಿದೆ ಈ ಫೇರೀಸ್. ಈ ರೀತಿನೇ ಎಲ್ಲವೂ ನಾರ್ಮಲ್ ಆಗಿ ಚೆನ್ನಾಗಿ ಹೋಗ್ತಾ ಇರ್ಬೇಕಾದ್ರೇನೆ ಸಡನ್ ಆಗಿ ಮನುಷ್ಯರು ಈ ಫೇರೀಸ್ ಅನ್ನ ನೋಡಿ ಹೆದರ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕೆಂದ್ರೆ ಫೇರೀಸ್ ಗೆ ಮ್ಯಾಜಿಕ್ ಪವರ್ ಇರ್ತಾ ಇತ್ತು, ಅವ್ರಗಳ ಕೈಯಲ್ಲಿ ಇನ್ನೊಬ್ಬರ ರೀತಿ ಚೇಂಜ್ ಆಗೋಕ್ಕೂ ಆಗುತ್ತೆ, ಅಟ್ ದಿ ಸೇಮ್ ಟೈಮ್ ಹಾರಿ ಹೋಗೋಕ್ಕೂ ಆಗುತ್ತೆ. ಸೊ ಇದನ್ನು ನೋಡಿ ಹೆದರ್ಕೊಂಡ ಮನುಷ್ಯರಿಗೂ ಆ ಫೇರೀಸ್ ಮಧ್ಯ ಒಂದು ದೊಡ್ಡ ವಾರ್ ನಡೀತು. ಸೊ ಆ ವಾರ್ ಅಲ್ಲಿ ಮನುಷ್ಯರು ಜಾಸ್ತಿ ಇದ್ದಿದ್ರಿಂದ ಫೇರೀಸ್ ನೆಲ್ಲ ಕಂಟ್ರೋಲ್ ಮಾಡಿ ಎಲ್ಲವನ್ನು ಕೂಡಾಕಿಟ್ಟಿದ್ದ ಜಾಗವೇ ಈ ಕಾಡು. ಈ ಪಾತಾಳದ ಒಳಗಡೆ ಎಲ್ಲವನ್ನು ಕೂಡಾಕಿ ಸೀಲನ್ನು ಇಟ್ಟಿದ್ದಾರೆ. ಸೊ ಇದೇನೆ ಆ ಟನಲ್ ಒಳಗಡೆ ಹೋಗುವ ದಾರಿ, ಫೇರೀಸ್ ಗಳು ಇರುವ ಜಾಗ. ಆದ್ರೆ ದಿನಗಳು ಕಳಿತಾ ಕಳಿತಾ ಮನುಷ್ಯರು ಇವು ಎಲ್ಲವನ್ನು ಮರ್ತು ಬಿಟ್ಟಿದ್ದಾರೆ. ಆದ್ರೆ ಇನ್ನವೇ ಈ ಟನಲ್ ಒಳಗಡೆ ಫೇರೀಸ್ ಗಳು ಇರ್ತಾ ಇವೆ. ಆದ್ರಿಂದ ಆ ಫೇರೀಸ್ ಕೂಡ ಅವ್ರಗಳ ಬಗ್ಗೆ ಮರ್ತು, ಅವ್ರಗಳ ಪವರ್ ಬಗ್ಗೆ ಮರ್ತು, ಯಾಕೆ ಹಾರೋದಕ್ಕೆ ಕೂಡ ಮರ್ತು ಬಿಟ್ಟಿದ್ದಾವೆ. ಸೊ ಅಂತಹದೊಂದು ಸಮಯದಲ್ಲಿ ಆ ಪ್ರೊಫೆಸರ್ ಇದ್ರ ಬಗ್ಗೆ ತಿಳಿದು ಈ ಜಾಗಕ್ಕೆ ಬಂದಿದ್ದಾರೆ. ಅದೇ ತರ ಈ ಅಬ್ಸರ್ವರ್ಸ್ ಆ ಫೇರೀಸ್ ಇದ್ದಾರೆ ಅಲ್ವಾ, ಮನುಷ್ಯರು ಮಿರರ್ ಮುಂದೆ ನಿಂತ್ಕೋಬೇಕಾದ್ರೆ ಅವ್ರಗಳನ್ನ ನೋಡಿ ನಾವು ಯಾರು, ನಾವು ಏನನ್ನ ಮಾಡ್ತಾ ಇದೀವಿ ಅನ್ನೋದನ್ನೆಲ್ಲ ತಿಳ್ಕೊಳ್ಳೋದಕ್ಕಾಗಿ ವಾಚ್ ಮಾಡ್ತಾ ಇದ್ದಿದ್ದಾವೆ ಅಂತ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡಿಬಿಟ್ಟು, ಸರಿ ಆಯ್ತು ಬನ್ನಿ ಇವಾಗ ನಮಗೆ ಟೈಮ್ ಆಯ್ತು ಅಂತ ಹೇಳಿ ಬೇಗ ಬೇಗ ಅಲ್ಲಿಂದ ಹೊರಡ್ತಾರೆ. ರಾತ್ರಿನೇ ಆಗ್ಬಿಟ್ಟಿರುತ್ತೆ. ಆ ಕ್ರಿಯೇಚರ್ಸ್ ಎಲ್ಲ ಹೊರಗಡೆ ಬರೋ ರೀತಿ ಸದ್ದು ಕೇಳ್ತಿರುತ್ತೆ. ಎಲ್ಲಿ ಲೇಕು ಅಂತ ಇವ್ರುಗಳು ಸುತ್ತಮುತ್ತ ಹುಡುಕಿ ಬರ್ಬೇಕಾದ್ರೆ ಅದೇ ರೀತಿ ಲೇಕ್ ಅನ್ನು ಕಂಡು ಹಿಡಿದು ಬಿಡ್ತಾರೆ. ಅಲ್ಲಿ ಒಂದು ಬೋಟ್ ಕೂಡ ಇರುತ್ತೆ. ಸೊ ಅದ್ರಲ್ಲಿ ಹತ್ತಿ ತಪ್ಪಿಸ್ಕೊಂಡು ನಾವು ಇಲ್ಲಿಂದ ಹೋಗ್ಬಿಡೋಣ ಅಂತ 4 ಜನರು ಓಡಿ ಹೋಗ್ತಾ ಇರ್ಬೇಕಾದ್ರೆ ಆವಾಗ ಡ್ಯಾನಿಯಲ್ ದಡ್ಡ ಕೆಲಸ ಮಾಡ್ತಾನೆ. ಹಿಂದೆ ತಿರುಗಿ ಹಾಗೆ ಮತ್ತೆ ಕಾಡು ಒಳಗಡೆ ಬರೋ ರೀತಿ ಕಾಣುತ್ತೆ ಅವನು. ಯಾಕೆ ಅಂದ್ರೆ ಅವನ ಕಿವಿ
ಕಿವಿಗೆ ಜಾನ್ ಮಾತಾಡೋ ರೀತಿ ಸದ್ದು ಕೇಳ್ತಿರುತ್ತೆ. ಈ ಕಡೆ ಇವರು ಮೂವರು ಬೋಟಿಗೆ ಹತ್ತಿದ ಮೇಲೇನೆ ಡ್ಯಾನಿಯಲ್ ಬಗ್ಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಆ ಕಡೆ ಡ್ಯಾನಿಯಲ್ ಅನ್ನ ನೋಡಿದ್ರೆ ಜಾನ್ ಅನ್ನ ಎಳೆದು ತರ್ತಿರ್ತಾನೆ. ನಾನು ಜಾನ್ ಅನ್ನ ಕಂಡಿಡ್ದು ಬಿಟ್ಟೆ, ನಾವು ಇವಾಗ ಹೋಗೋಣ, ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಣ ಅಂತ ಹೇಳ್ಬೇಕಾದ್ರೆ ಆವಾಗ ಗುಂಗುರು ತಲೆ ಹುಡುಗಿ ಕೂಡ ಲೋ ಅದು ಜಾನ್ ಇಲ್ಲ ಕಣೋ, ಅವನನ್ನ ಬಿಟ್ಬಿಟ್ಟು ಬಾರೋ, ಅದು ಬೇರೆ ಏನೋ ಕಣೋ ಅಂತ ಎಷ್ಟೇ ಹೇಳಿದ್ರು ಡ್ಯಾನಿಯಲ್ ಕೇಳ್ದೆ ಹಾಗೆ ಎಳೆದು ತರ್ತಿರ್ತಾನೆ. ನೋಡಿದ್ರೆ ಅದೇ ರೀತಿ ಅದು ಒಂದು ಕ್ರಿಯೇಚರ್ ಜಾನ್ ಅವನ ರೂಪದಲ್ಲಿ ಇದ್ದಿದೆ. ಅಷ್ಟೇ ಅದು ಇವಾಗ ನಮ್ಮ ಡ್ಯಾನಿಯಲ್ ಅನ್ನ ಕೊಂದ್ಬಿಟ್ಟು ತುಂಬಾ ಕ್ರಿಯೇಚರ್ಸ್ ಆ ಜಾಗಕ್ಕೆ ಬರುತ್ತೆ. ಡ್ಯಾನಿಯಲ್ ರೂಪವನ್ನ ತಗೊಂಡು ಕೂಡ ಒಂದು ಕ್ರಿಯೇಚರ್ ಬರುತ್ತೆ. ಸೊ ಇದನ್ನು ನೋಡಿ ಹುಡುಗಿಯರು ಹೆದರ್ಕೊಂಡು ಬೋಟ್ ಅಲ್ಲಿ ಹೋಗೋದಕ್ಕೆ ಶುರು ಮಾಡ್ತಾರೆ. ಅವರನ್ನ ಹಿಡಿಯೋದಕ್ಕೆ ಅವುಗಳು ಬರುತ್ತೆ ಕ್ರಿಯೇಚರ್ಸ್. ಸೊ ಕೊನೆಗೆ ಅಲ್ಲಿಂದ ಹೇಗೋ ತಪ್ಪಿಸ್ಕೊಂಡು ಹೊರಗಡೆ ಬರ್ತಾರೆ. ಒಂದು ಬ್ರಿಡ್ಜ್ ರೀತಿ ಇರುತ್ತೆ. ಆ ಬ್ರಿಡ್ಜಿನ ಮೇಲೆ ತುಂಬಾ ಗಾಡಿಗಳೆಲ್ಲ ಹೋಗ್ತಿರುತ್ತೆ. ಅವನ್ನೆಲ್ಲ ನೋಡಿದ ಮೇಲೆನೆ ಇವ್ರುಗಳಿಗೆ ನೆಮ್ಮದಿನೇ ಆಗುತ್ತೆ. ಸೊ ತಕ್ಷಣ ಆ ಬ್ರಿಡ್ಜ್ ಗೆ ಹತ್ತಿ ಬರ್ತಾರೆ. ಅಲ್ಲಿ ಬರುವ ಒಂದು ಗಾಡಿಯನ್ನ ಸ್ಟಾಪ್ ಮಾಡಿ ಅದರಲ್ಲಿ ಹತ್ತಿ ಕೂತ್ಕೋತಾರೆ. ಟ್ರಾವೆಲ್ ಮಾಡಿ ಸಿಟಿಗೂ ಬರ್ತಾರೆ. ಕಟ್ ಮಾಡಿದ್ರೆ ನಮ್ಮ ಹೀರೋಯಿನ್ ಅವರ ಮನೆಯಲ್ಲಿ ಸ್ನಾನ ಮಾಡ್ತಿರ್ತಾಳೆ. ದೊಡ್ಡ ಒಂದು ಅಪಘಾತದಿಂದ ತಪ್ಪಿಸ್ಕೊಂಡಿದ್ದಾಳೆ ಅಲ್ವಾ, ಅದರಿಂದ ಬೇಗನೆ ಸ್ನಾನವನ್ನ ಮುಗಿಸ್ಬಿಟ್ಟು ನಂತರ ಆ ಪ್ರೊಫೆಸರ್ ಹೇಳಿದ್ರಲ್ವಾ ಅವರ ಆಫೀಸು, ಅದರಲ್ಲಿ ಕೂಡ ಕ್ರೀಚರ್ಸ್ ಬಗ್ಗೆ ತುಂಬಾ ಡೀಟೇಲ್ಸ್ ಇದೆ ಅಂತ ಹೇಳಿರ್ತಾರೆ ಅಲ್ವಾ, ಅದನ್ನ ನಾಶ ಮಾಡ್ಬೇಕು ಅಂತ. ಸೊ ನಮ್ಮ ಹೀರೋಯಿನ್ ಅವರ ಆಫೀಸ್ಗೆ ಹೋಗ್ತಾಳೆ. ನಾನು ಪ್ರೊಫೆಸರ್ ಅವರ ಅಸಿಸ್ಟೆಂಟೇ ಅಂತ ಹೇಳಿ ಅದೇ ತರ ಪ್ರೊಫೆಸರ್ ಹೇಳಿದ ಜಾಗದಲ್ಲಿ ಓಪನ್ ಮಾಡಿ ನೋಡ್ಬೇಕಾದ್ರೆ ಅಲ್ಲಿ ಒಂದು ಸ್ಕ್ರೋಲ್ ಇರುತ್ತೆ. ಆಕ್ಚುಲಿ ಇದು ಏನು ಅಂದ್ರೆ ಹಳೆ ಕಾಲದಲ್ಲಿ ತುಂಬಾ ವರ್ಷಗಳ ಹಿಂದೆ ನಡೆದಿದ್ದನ್ನ ಬರೆದಿಟ್ಟಿರುವ ಸ್ಕ್ರೋಲ್ ಅನ್ಸುತ್ತೆ. ಆ ಸ್ಕ್ರೋಲ್ ಅಲ್ಲಿ ಆ ಕ್ರಿಯೇಚರ್ಸ್ ಬಗ್ಗೆ, ಆ ಫೇರೀಸ್ ಗಳ ಬಗ್ಗೆ ಹಾಕಿದೆ ಅನ್ಸುತ್ತೆ. ಫೇರೀಸ್ ಮನುಷ್ಯರು ತುಂಬಾ ವರ್ಷಗಳ ಕಾಲ ಒಟ್ಟಿಗೆನೆ ಇದ್ದಿದ್ದಾರೆ. ಕೆಲವರು ಆ ಫೇರೀಸ್ ಅನ್ನ ದೇವರಾಗಿ ನೋಡಿದ್ದಾರೆ, ಕೆಲವರು ಅದನ್ನ ಫ್ರೆಂಡ್ಸ್ ಆಗಿ ನೋಡಿದ್ದಾರೆ. ಕೆಲವೊಬ್ಬ ಮನುಷ್ಯರು ಆ ಫೇರೀಸ್ ಅನ್ನ ಲವ್ ಮಾಡಿ ಪ್ರೀತಿ ಮಾಡಿ ಅವುಗಳನ್ನ ಮದುವೆಯಾಗಿ ಅದರ ಜೊತೆ ಮಕ್ಕಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ಆ ಫೇರೀಸ್ ಗಳಿಗೆ ತುಂಬಾನೇ ಪವರ್ ಇದೆ. ಮನುಷ್ಯರನ್ನ ಅಬ್ಸರ್ವ್ ಮಾಡಿ ಹಾಗೆ ಅವರ ರೂಪಕ್ಕೆ ಚೇಂಜ್ ಮಾಡ್ಕೊಳ್ಳುತ್ತೆ. ಆದ್ರೆ ಮನುಷ್ಯರ ಜನಾಂಗ ಬೆಳೀತಾ ಬೆಳೀತಾ ಫೇರೀಸ್ಗೂ ಮನುಷ್ಯರಿಗೂ ವಾರ್ ನಡೆಯೋದಕ್ಕೆ ಸ್ಟಾರ್ಟ್ ಆಯ್ತು. ಸೊ ಆ ವಾರ್ ಅಲ್ಲೇ ಫೇರೀಸ್ ಅನ್ನ ಹಿಡಿದು ಪಾತಾಳಕ್ಕೆ ಹಾಕಿ ಲಾಕ್ ಮಾಡಿ ಇಟ್ಬಿಟ್ರು ಮನುಷ್ಯರು. ಸೊ ಮನುಷ್ಯರಿಗೂ ಫೇರೀಸ್ಗೂ ಹುಟ್ಟಿರುತ್ತೆ ಅಲ್ವಾ ಮಕ್ಕಳು, ಅವುಗಳು ಹಾಫ್ಲಿಂಗ್ ಅನ್ಸುತ್ತೆ, ಅಂದ್ರೆ ಅರ್ಧ ಮನುಷ್ಯ ಅರ್ಧ ಫೇರಿ. ಸೊ ಅವುಗಳನ್ನು ಹಿಡಿದು ಅದೇ ಪಾತಾಳಕ್ಕೆ ಹಾಕಿ ಲಾಕ್ ಮಾಡಿ ಇಟ್ಟಾಯ್ತು ಅಂತ ಆ ಸ್ಕ್ರೋಲ್ ಅಲ್ಲಿ ಬರ್ದಿರುತ್ತೆ. ಸೊ ಇದನ್ನ ಪ್ರೊಫೆಸರ್ ಚೆನ್ನಾಗಿ ಡೀಟೇಲ್ಡ್ ಆಗಿ ಅನಲೈಸ್ ಮಾಡಿಬಿಟ್ಟು ಅವರು ಏನಂತ ಬರ್ದಿದ್ದಾರೆ ಅಂದ್ರೆ, ನಾನು ಆ ಫೇರೀಸ್ ಗಳನ್ನ ಹುಡುಕಿ ಆ ಕಾಡಿನ ಒಳಗಡೆ ಹೋಗ್ತೀನಿ. ಸೊ ಅಲ್ಲಿಗೆ ಹೋಗಿ ಆ ಫೇರೀಸ್ ಗಳನ್ನ ಕಂಡಿಡಿದು ಮನುಷ್ಯರಿಗೆ ಸಹಾಯವನ್ನ ಮಾಡ್ತೀನಿ. ಯಾಕೆ ಅಂದ್ರೆ ಅವುಗಳ ಕೈಯಲ್ಲಿ ಸತ್ತವರನ್ನ ಕೂಡ ಮತ್ತೆ ರಿಟರ್ನ್ ಬದುಕ್ಸೋಕೆ ಆಗುತ್ತೆ. ಯಾಕೆ ಅಂದ್ರೆ ಆ ಫೇರಿಗಳ ಕೈಯಲ್ಲಿ ಮನುಷ್ಯರ ರೀತಿ ಬದಲಾಗೋಕೆ ಆಗುತ್ತೆ. ಆ ರೀತಿ ಬದಲಾದ್ರೆ ಹಾಗೇನೆ ಮನುಷ್ಯರ ರೀತಿನೇ ಬದುಕೋದಕ್ಕೂ ಆಗುತ್ತೆ ಅಂತೆಲ್ಲ ಡ್ರಾ ಮಾಡಿರುತ್ತೆ. ಅವು ಎಲ್ಲವನ್ನು ನಮ್ಮ ಹೀರೋಯಿನ್ ನೋಡ್ಬಿಟ್ಟು ಕೊನೆಯದಾಗಿ ಒಂದು ಫೋಟೋವನ್ನು ನೋಡಿ ತುಂಬಾನೇ ಶಾಕ್ ಆಗ್ತಾಳೆ. ಇವಾಗ ಕಟ್ ಮಾಡಿದ್ರೆ ನಮ್ಮ ಹೀರೋಯಿನ್ ಬೇಗನೆ ಆ ಗುಂಗುರು ತಲೆ ಹುಡುಗಿಗೆ ಫೋನ್ ಕಾಲ್ ಅನ್ನ ಮಾಡಿ ನಿನ್ನ ಮೀಟ್ ಮಾಡಬೇಕು, ನಿನ್ನ ಮನೆಗೆ ಬರ್ತಾ ಇದ್ದೀನಿ ಅಂತ ಹೇಳಿ ಬೇಗನೆ ನಮ್ಮ ಹೀರೋಯಿನ್ ಆ ಹುಡುಗಿಯ ಮನೆಗೆ ಹೋಗ್ತಾಳೆ. ಸೊ ನಮ್ಮ ಹೀರೋಯಿನ್ ಆ ಪ್ರೊಫೆಸರ್ ಆಫೀಸ್ ಅಲ್ಲಿ ನೋಡಿದ ಎಲ್ಲ ವಿಷಯವನ್ನ ಆ ಹುಡುಗಿಗೆ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ನಮ್ಮ ಹೀರೋಯಿನ್ ಒಂದು ಫೋಟೋವನ್ನು ನೋಡಿ ತುಂಬಾನೇ ಶಾಕ್ ಆಗಿರ್ತಾಳೆ ಅಲ್ವಾ. ಆ ಫೋಟೋವನ್ನ ಆ ಹುಡುಗಿಗೆ ತೋರಿಸ್ತಾಳೆ. ಅದು ಏನು ಫೋಟೋ ಅಂದ್ರೆ ಆ ಅಜ್ಜಿ ಲೇಡಿ ಅವರು, ಆ ಬಿಳಿ ಕೂದಲವರು ನಮ್ಮ ಹುಡುಗಿಯರ ಜೊತೆ ಇರ್ತಾ ಇದ್ರಲ್ವಾ, ಅವರ ಫೋಟೋ ಅದು. ಅವರು ಆ ಪ್ರೊಫೆಸರ್ ಮದುವೆ ಆಗಿರುವ ಫೋಟೋ ಅದು. ಅದನ್ನು ನೋಡಿದ ತಕ್ಷಣ ಗುಂಗುರು ತಲೆ ಹುಡುಗಿ ತುಂಬಾನೇ ಶಾಕ್ ಆಗ್ತಾವಳೆ. ಹಾಗಾದ್ರೆ ಆ ಅಜ್ಜಿ ಲೇಡಿನ ಪ್ರೊಫೆಸರ್ ಗಂಡ ಹೆಂಡ್ತಿನ, ಅವ್ರು ಏನಕ್ಕಾಗಿ ಅದ್ರ ಬಗ್ಗೆ ನಮ್ಮ ಹತ್ರ ಹೇಳಿಲ್ಲ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಅವರು ಹೇಗೆ ಅದನ್ನ ನಮ್ಮ ಹತ್ರ ಹೇಳ್ತಾರೆ ಅಂತ ನಮ್ಮ ಹೀರೋಯಿನ್ ಮೊಬೈಲ್ ಅಲ್ಲಿ ಒಂದು ವಿಷಯವನ್ನ ಆ ಹುಡುಗಿಗೆ ಮತ್ತೆ ತೋರಿಸಿಕೊಡ್ತಾಳೆ. ಏನು ಅಂತ ಓದಿ ನೋಡಿದ್ರೆ ಆ ಪ್ರೊಫೆಸರ್ ಅವರ ಹೆಂಡತಿ ತುಂಬಾ ವರ್ಷಗಳ ಹಿಂದೆನೆ ಸತ್ತೋದ್ರು ಅಂತ ಹಾಕಿರುತ್ತೆ. ಇದನ್ನು ನೋಡಿ ಇನ್ನ ಆ ಹುಡುಗಿ ಶಾಕ್ ಆಗ್ಬೇಕಾದ್ರೆ, ಹಾಗಾದ್ರೆ ಆ ಕಾಡಿನ ಒಳಗಡೆ ನಮ್ಮ ಜೊತೆ ಇರ್ತಾ ಇದ್ದ ಅಜ್ಜಿ ಲೇಡಿ ಯಾರು ಅಂತ ಕೇಳ್ಬೇಕಾದ್ರೇನೆ ನಮ್ಮ ಹೀರೋಯಿನ್ ಹೇಳ್ತಾಳೆ, ಅದು ಬೇರೆ ಏನೂ ಇಲ್ಲ, ಅದು ಒಂದು ಫೇರಿ. ಏನಾಗಿದೆ ಅಂದ್ರೆ ಆ ಪ್ರೊಫೆಸರ್ ಆ ಕಾಡಿನ ಒಳಗಡೆ ಹೋಗಿ ಒಂದು ಬಂಕರ್ ಅನ್ನ ರೆಡಿ ಮಾಡಿ ಅಲ್ಲಿ ಸ್ಟೇ ಮಾಡೋದಕ್ಕೆ ಶುರು ಮಾಡಿದ್ರಲ್ವಾ, ಅದೇ ರೀತಿ ಒಂದು ಕ್ರಿಯೇಚರ್ ಅನ್ನ ಹಿಡಿದು ಕೂಡ ಕೇಜ್ ಅಲ್ಲಿ ಇಟ್ಟಿದ್ರಲ್ಲ. ಸೊ ಆ ರೀತಿ ಹಿಡಿದಿಟ್ಟಿದ್ದ ಫೇರಿ ಜೊತೆ ಇವರು ಏನನ್ನ ಮಾಡಿದ್ದಾರೆ ಅಂದ್ರೆ, ಇವರ ಸತ್ತೋಗಿದ್ದ ಹೆಂಡತಿಯನ್ನ ಮತ್ತೆ ಜೀವಂತವಾಗಿ ತರಬೇಕು ಅಂತ ಆ ಫೇರಿ ಜೊತೆ ಡೀಲಿಂಗ್ ಅನ್ನ ಹಾಕೊಂಡು ಆ ಫೇರಿಯನ್ನ ಅವರ ಹೆಂಡತಿ ರೂಪಕ್ಕೆ ಚೇಂಜ್ ಮಾಡಿದ್ದಾರೆ ಈ ಪ್ರೊಫೆಸರ್. ಆದ್ರೆ ಅದು ಹೋಗ್ತಾ ಹೋಗ್ತಾ ತಪ್ಪು. ಅದು ಏನಾದ್ರೂ ಅಕಸ್ಮಾತ್ ಹೊರಗಡೆ ಪ್ರಪಂಚಕ್ಕೆ ಬಂದ್ರೆ ಅದು ತುಂಬಾನೇ ದೊಡ್ಡ ಅಪಾಯ ಅನ್ನೋದು ಅವರಿಗೆ ಅರ್ಥ ಆಗಿದ್ದ ತಕ್ಷಣವೇ ಅವರು ಅವರನ್ನು ಶೂಟ್ ಮಾಡಿ ಕೊಂದ್ಕೊಂಡಿದ್ದಾರೆ. ಆದ್ರೆ ಆ ಫೇರಿ ಸತ್ತಿಲ್ಲ, ಅದೇನೇ ಆ ಅಜ್ಜಿ ಲೇಡಿ. ಸರಿ, ಅವರು ಫೇರಿ ಲೈಟ್ ಆಗಿದ್ರೆ ನಮ್ಮ ಜೊತೆ ಹೇಗೆ ಅವರು ಸೂರ್ಯನ ಬೆಳಕಲ್ಲಿ ಹೊರಗಡೆ ಬಂದ್ರು, ಫೇರಿ ಆಗಿದ್ದಿದ್ರೆ ನಮ್ಮ ಜೊತೆ ಸನ್ಲೈಟ್ ಅಲ್ಲಿ ಬರೋಕೆ ಆಗ್ತಾ ಇರ್ಲಿಲ್ವಲ್ಲ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್ ಹೌದು, ಆದ್ರೆ ಅಕಸ್ಮಾತ್ ಅದು ಏನಾದ್ರೂ ಸ್ಪೆಷಲ್ ಫೇರಿ ಆಗಿದ್ರೆ ಸ್ಪೆಷಲ್ ಫೇರಿಗಳ ಕೈಯಲ್ಲಿ ಸನ್ಲೈಟ್ ಅಲ್ಲಿ ಕೂಡ ಹೊರಗಡೆ ಬರೋಕೆ ಆಗುತ್ತೆ. ಆದ್ರಿಂದಾನೇ ಆ ಅಜ್ಜಿ ಲೇಡಿ ಅವರ ಕೈಯಲ್ಲಿ ಸನ್ಲೈಟ್ ಅಲ್ಲಿ ಕೂಡ ಹೊರಗಡೆ ಬರೋಕೆ ಆಗಿದೆ ಅಂತ ಹೀರೋಯಿನ್ ಹೇಳ್ಬಿಟ್ಟು ನಂತರ ಗುಂಗುರು ತಲೆ ಹುಡುಗಿ ಹತ್ರ ಹ್ಯಾಂಡ್ ವಾಶ್ ಮಾಡುವ ಜಾಗ ಎಲ್ಲಿ ಅಂತ ಕೇಳಿ ಹ್ಯಾಂಡ್ ವಾಶ್ ಅನ್ನ ಮಾಡೋಕೆ ಹೋಗ್ತಾಳೆ. ಅಲ್ಲಿಗೆ ಹೋಗಿ ನೋಡ್ಬೇಕಾದ್ರೆ ಅಲ್ಲಿ ಬರೀ ಕಾಕ್ರೋಚಸ್ ಆಗಿ ಇರುತ್ತೆ. ಹಾಗಾದ್ರೆ ಈ ಜಾಗದಲ್ಲಿ ಏನೋ ಒಂದು ಮ್ಯಾಜಿಕ್ ಪವರ್ ಇರ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋತಾಳೆ ಹೀರೋಯಿನ್. ಅದ್ರ ಬಗ್ಗೆ ಯೋಚನೆ ಮಾಡಿ ಹಾಗೆ ಹೊರಗಡೆ ನೋಡ್ಬೇಕಾದ್ರೆ ಒಂದು ಕಾರ್ ಬಂದು ಹೊರಗಡೆ ನಿಲ್ಲುತ್ತೆ. ಅದರಿಂದ ಆ ಗುಂಗುರು ತಲೆ ಹುಡುಗಿ ಕೆಳಗಡೆ ಇಳಿದು ನಿಂತ್ಕೋತಾಳೆ. ನೋಡಿದ್ರೆ ಇಷ್ಟು ಹೊತ್ತು ಆ ಮನೆ ಒಳಗಡೆ ಗುಂಗುರು ತಲೆ ಹುಡುಗಿಯಾಗಿ ಕೂತು ನಮ್ಮ ಹೀರೋಯಿನ್ ಜೊತೆ ಮಾತಾಡ್ತಾ ಇದ್ದಿದ್ದು ಆ ಅಜ್ಜಿ ಲೇಡಿ, ಬಿಳಿ ಕೂದಲು ಲೇಡಿನೇ ಅನ್ಸುತ್ತೆ.
ಅನ್ಸುತ್ತೆ ಆ ಹುಡುಗಿಯ ರೂಪಕ್ಕೆ ಚೇಂಜ್ ಆಗಿ ಬಂದು ಮಾತಾಡಿದ್ದಾರೆ. ಸೊ ಇದ್ರ ಬಗ್ಗೆ ಗೊತ್ತಿಲ್ಲದೆ ಆ ನಿಜವಾದ ಗುಂಗುರು ತಲೆ ಹುಡುಗಿ ಅವಳ ಪಾಡಿಗೆ ಮನೆ ಒಳಗಡೆ ಬರ್ಬೇಕಾದ್ರೆ ಅಷ್ಟೇ ಆ ಫೇರಿ ಅದರ ನಾರ್ಮಲ್ ರೂಪಕ್ಕೆ ಬಂದು ಹಾಗೆ ಗೋಡೆ ಮೇಲೆಲ್ಲ ಹತ್ತಿ ಬಂದು ಆ ಹುಡುಗಿಯನ್ನ ಅಟ್ಯಾಕ್ ಮಾಡ್ತಾ ಇರುತ್ತೆ. ಜಾನ್ ಅವನ ರೂಪಕ್ಕೆ ಚೇಂಜ್ ಆಗಿ ಎಲ್ಲ ಅಟ್ಯಾಕ್ ಮಾಡುತ್ತೆ. ಅಷ್ಟೇ ಆ ಹುಡುಗಿ ಅನ್ಕಾನ್ಶಿಯಸ್ ಆಗಿ ಹೋಗ್ತಾಳೆ. ಇದನ್ನ ತಡಿಬೇಕು ಅಂತ ನಮ್ಮ ಹೀರೋಯಿನ್ ಟ್ರೈ ಮಾಡ್ಬೇಕಾದ್ರೆ ಆ ಫೇರಿ ನಮ್ಮ ಹೀರೋಯಿನ್ ಅನ್ನ ಹಿಡ್ಕೊಂಡು ಅವಳ ರೂಪಕ್ಕೆ ಚೇಂಜ್ ಆಗಿ ನಮ್ಮ ಹೀರೋಯಿನ್ ಅನ್ನ ಅಟ್ಯಾಕ್ ಮಾಡೋಕೆ ಬರುತ್ತೆ. ಎಷ್ಟು ಧೈರ್ಯ ಇದ್ದಿದ್ರೆ ನೀನು ನನ್ನ ಬಗ್ಗೆನೇ ತಿಳ್ಕೊತೀಯ. ನಾನು ತುಂಬಾ ವರ್ಷಗಳ ಕಾಲ ಆ ಬಂಕರ್ ಒಳಗಡೆನೆ ಲಾಕ್ ಆಗಿದ್ದೆ. ಆವಾಗ್ಲೇನೆ ಆ ಪ್ರೊಫೆಸರ್ ಆ ಬಂಕರ್ ಗೆ ಬಂದ್ರು, ನನ್ನನ್ನ ಹಿಡಿದ್ರು. ಅವರು ನನ್ನ ಜೊತೆ ಏನು ಡೀಲಿಂಗ್ ಅನ್ನ ಮಾಡ್ಕೊಂಡ್ರು ಗೊತ್ತಾ? ನಾನು ಅವರ ವೈಫ್ ರೀತಿ ರೂಪವನ್ನ ಚೇಂಜ್ ಮಾಡ್ಕೊಂಡ್ರೆ ನನ್ನನ್ನ ಅವರು ಈ ಕಾಡನ್ನ ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗೋದಾಗಿ ನನಗೆ ಮಾತನ್ನ ಕೊಟ್ರು. ಆದ್ರೆ ಕೊನೆವರೆಗೂ ಆ ಕಾಡಿಂದ ತಪ್ಪಿಸ್ಕೊಂಡು ಹೋಗೋದಕ್ಕಾದ ದಾರಿಯನ್ನ ನನಗೆ ಹೇಳಲೇ ಇಲ್ಲ. ಗನ್ನನ್ನ ತಗೊಂಡು ನನಗೆ ಶೂಟ್ ಮಾಡೋಕೆ ಬಂದ್ರು. ಆದ್ರೆ ನಾನು ಅದರಿಂದ ತಪ್ಪಿಸ್ಕೊಂಡು ಅವರನ್ನು ಶೂಟ್ ಮಾಡಿಬಿಟ್ಟೆ. ಅಂತ ಸಮಯದಲ್ಲೇ ಇವರೆಲ್ಲ ಬಂದು ಕಾಡಲ್ಲಿ ಸಿಗಾಕೊಂಡಿದ್ದು. ಸೊ ನಾನು ಇವರನ್ನೆಲ್ಲ ಇಟ್ಟು ಅಂದ್ರೆ ನಿಮ್ಮನ್ನೆಲ್ಲ ಯೂಸ್ ಮಾಡಿನೇ ಆ ಕಾಡನ್ನ ಬಿಟ್ಟು ತಪ್ಪಿಸ್ಕೊಂಡು ಬರ್ಬೇಕು ಅಂತ ಪ್ಲಾನ್ ಅನ್ನ ಮಾಡಿದೆ. ಅದೇ ರೀತಿನೇ ಬೋಟ್ ಇಂದ ತಪ್ಪಿಸ್ಕೊಂಡು ಇವಾಗ ಸಿಟಿಗೆ ಬಂದಿದ್ದೀನಿ. ಆ ಕಾಡನ್ನ ಬಿಟ್ಟು ಹೊರಗಡೆ ಬಂದಿದ್ದೀನಿ. ಇವಾಗ ನಾನು ಏನನ್ನ ಮಾಡ್ತೀನಿ ಗೊತ್ತಾ? ನಿನ್ನನ್ನ ಕೊಂದು ನಿನ್ನ ರೂಪಕ್ಕೆ ಚೇಂಜ್ ಆಗ್ತೀನಿ. ನಿನ್ನ ಲೈಫ್ ಅನ್ನ ನಾನು ಬದುಕ್ತೀನಿ ಅಂತ ಹೇಳ್ಬೇಕಾದ್ರೆ ಅವಾಗ ಫಟ್ ಅಂತ ಯೋಚನೆ ಮಾಡಿದ ನಮ್ಮ ಹೀರೋಯಿನ್, ಇಲ್ಲಿ ನೋಡು, ನಿನ್ನ ಕೈಯಲ್ಲಿ ಹೇಗೆ ಸನ್ಲೈಟ್ ಅಲ್ಲಿ ಕೂಡ ಆಚೆ ಬರೋಕೆ ಆಗುತ್ತೆ ಅನ್ನೋ ವಿಷಯವನ್ನ ಪ್ರೊಫೆಸರ್ ನಿನಗೆ ಹೇಳಿದ್ರ? ಇಲ್ಲ ತಾನೇ ಅಂತ ಹೀರೋಯಿನ್ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಫೇರಿ ತುಂಬಾನೇ ಶಾಕ್ ಆಗ್ಬಿಟ್ಟು ಏನದು ವಿಷಯ, ಏನನ್ನ ಹೇಳಿದ್ರು ಅದನ್ನ ನನಗೆ ಹೇಳು ಅಂತ ಕೇಳುತ್ತೆ. ಆವಾಗ್ಲೇ ಹೀರೋಯಿನ್ ಒಂದು ವಿಷಯವನ್ನ ಹೇಳ್ತಾಳೆ. ನೀನೇನು ಫುಲ್ ಫೇರಿ ಇಲ್ಲ, ನೀನು ಮನುಷ್ಯನಿಗೂ ಫೇರಿಗೂ ಹುಟ್ಟಿದ ಒಂದು ಹಾಫ್ ಲಿಂಬ್ ಹೈಬ್ರಿಡ್. ನೀನು ಮನುಷ್ಯನ ಪ್ರೀತಿಗೂ ಫೇರಿಯ ಪ್ರೀತಿಗೂ ಸೇರಿ ಹುಟ್ಟಿದ ಒಂದು ಮಗು ನೀನು. ಸೊ ನಿನ್ನ ಮನಸ್ಸಿನ ಒಳಗಡೆ ಲವ್ ಅಫೆಕ್ಷನ್ ಅಂತ ಎಲ್ಲವೇ ಇದೆ. ನೀನೇನು ಅಲೋನ್ ಆಗಿ ಇರ್ತಾ ಇಲ್ಲ. ನಿನಗೆ ಮನುಷ್ಯರಿಗೆ ಇರುವ ಎಲ್ಲ ಗುಣವೂ ಇದೆ. ಅಂದ್ರೆ ಹೊಟ್ಟೆ ಹೊರ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು ಎಲ್ಲವೇ. ಆ ರೀತಿಯ ಗುಣಗಳು ಇದ್ರೂ ಕೂಡ ಇನ್ನ ಬೇರೆ ಗುಣಗಳು ಕೂಡ ನಿನ್ನ ಹತ್ರ ಇದೆ. ಕಾಪಾಡೋದು, ಪ್ರೀತಿಯನ್ನು ತೋರಿಸೋದು, ಎಮೋಷನ್ಸ್ ಅಂತ ತುಂಬಾ ವಿಷಯಗಳು ನಿನ್ನ ಒಳಗಡೆ ಇದೆ. ಆದ್ರಿಂದಾನೇ ಆ ಕಾಡು ಒಳಗಡೆ ನಮ್ಮನ್ನ ನೀನು ಸೇಫ್ ಆಗಿ ನೋಡ್ಕೊಂಡೆ. ಆದ್ರಿಂದ ನೀನು ಒಂದು ಹಾಫ್ ಲಿಂಬ್, ನೀನು ತುಂಬಾನೇ ಒಳ್ಳೆಯವಳು ಅಂತ ನಮ್ಮ ಹೀರೋಯಿನ್ ಜೋರಾಗಿ ಹೇಳ್ಬೇಕಾದ್ರೇನೆ ಇವಾಗ್ಲೇನೆ ಆ ಫೇರಿ ಅದ್ರ ಬಗ್ಗೆ ಫೀಲ್ ಮಾಡೋದಕ್ಕೆ ಶುರು ಮಾಡುತ್ತೆ. ಹಾಗಾದ್ರೆ ನಾನು ಅರ್ಧ ಮನುಷ್ಯ ಅರ್ಧ ಫೇರಿನಾ ಅಂತ ಅದ್ರ ಬಗ್ಗೆ ಯೋಚನೆ ಮಾಡಿ ಹಾಗೆ ಅದು ಫೀಲ್ ಮಾಡ್ತಿರ್ಬೇಕಾದ್ರೇನೆ ಅದಕ್ಕೆ ವಿಂಗ್ಸ್ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಆ ಪಾತಾಳದಲ್ಲಿ ಫೇರೀಸ್ ಎಲ್ಲ ಲಾಕ್ ಆದ ಮೇಲಿಂದ ಅವ್ರಗಳ ಬಗ್ಗೆ ಅವ್ರಗಳೇ ಮರ್ತೋಗ್ಬಿಟ್ಟಿರ್ತಾರೆ ಅಲ್ವಾ. ಅವುಗಳೇ ಅವನ್ನ ಮಾನ್ಸ್ಟರ್ ಆಗಿ ತಿಳ್ಕೊಂಡಿರ್ತವೆ. ಆದ್ರೆ ಇವಾಗ ಈ ಫೇರಿಗೆ ಅದು ಯಾರು ಏನು ಅನ್ನೋದು ನಿಜವಾಗ್ಲೂ ಗೊತ್ತಾಗ್ಬೇಕಾದ್ರೆ ಇವಾಗ ಅದಕ್ಕೆ ರೆಕ್ಕೆ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗ್ತಿದೆ. ಆಮೇಲೆ ನಮ್ಮ ಹೀರೋಯಿನ್, ಇಲ್ಲಿ ನೋಡಿ ಫೇರಿ, ನೀನೇನು ಅಲೋನ್ ಆಗಿ ಇರ್ತಾ ಇಲ್ಲ. ನಿನ್ ತರ ಇರೋರನ್ನ ನೀನೇ ಹೋಗಿ ಹುಡ್ಕು. ನಿನ್ ತರನೇ ತುಂಬಾ ಹಾಫ್ ಲಿಂಬ್ಸ್ ಇಲ್ಲಿ ಇರ್ತಾರೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಆ ಫೇರಿ ಟೈಲ್ ಕೂಡ ಜೋರಾಗಿ ಕಿರ್ಚ್ಬಿಟ್ಟು ಅದರ ಆರಾ ಎನರ್ಜಿ ಎಲ್ಲವನ್ನು ರಿಲೀಸ್ ಮಾಡಿ ಬಿಟ್ಬಿಟ್ಟು ಹಾರಿ ಬಂದು ರೂಫ್ ಮೇಲೆ ಕೂತು ನಮ್ಮ ಹೀರೋಯಿನ್ ಅನ್ನು ನೋಡಿ, ನೀನು ಹೇಳೋದು ಎಲ್ಲವೇ ಸರಿನೇ, ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಅಲ್ಲಿಂದ ಹಾರಿ ಹೊರಟೋಗ್ಬಿಡುತ್ತೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನಮ್ಮ ಹೀರೋಯಿನ್ ಅವಳ ತಂಗಿ ಜೊತೆ ಜಾಸ್ತಿ ಮಾತಾಡಿರಲ್ಲ ಅಲ್ವಾ. ಯಾಕೆಂದ್ರೆ ಇಷ್ಟು ದಿನಗಳಾಗಿ ಗಿಲ್ಟ್ ಫೀಲ್ ಅಲ್ಲೇ ನಮ್ಮ ಹೀರೋಯಿನ್ ಅವಳನ್ನ ಅವಳೇ ಅವಾಯ್ಡ್ ಮಾಡ್ಕೊಂಡಿರ್ತಾಳೆ. ಇನ್ಮುಂದೇನು ಅದೇ ರೀತಿ ನಾವು ಇದ್ದು ನಮ್ಮ ತಂಗಿಯನ್ನ ನಾವು ಮಿಸ್ ಮಾಡ್ಕೋಬಾರ್ದು ಅಂತ ಫೀಲ್ ಮಾಡಿದ ನಮ್ಮ ಹೀರೋಯಿನ್ ಅವಳ ತಂಗಿ ಜೊತೆ ಹೋಗಿ ಕೂತು ಚೆನ್ನಾಗಿ ಮಾತಾಡ್ತಿರ್ತಾಳೆ. ಆ ರೀತಿ ಇವ್ರುಗಳು ಮಾತಾಡ್ತಿರ್ಬೇಕಾದ್ರೆ ಹೊರಗಡೆ ಒಂದು ಚಿಕ್ಕ ಹುಡುಗಿ ಹಾಗೆ ನಿಂತು ನಮ್ಮ ಹೀರೋಯಿನ್ ಅವರ ಮನೆಯನ್ನೇ ನೋಡ್ತಿರುತ್ತೆ. ಸೊ ಅದು ಬೇರೆ ಯಾರು ಇಲ್ಲ, ಫೇರಿನೇ ಅಂತ ತೋರಿಸಿ ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಚೆನ್ನಾಗಿತ್ತಲ್ವಾ? ಸೊ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಬಿಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.